ಗುಡ್ ಈವ್ನಿಂಗ್ ಮಾಸ್ಟರ್ಸ್, ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ, ಮೈಸೂರಿನಿಂದ ನಿಮ್ಮೆಲ್ಲರನ್ನು ಈ ಒಂದು ಜೈ ಹೋಮ್ ಮೆಡಿಟೇಷನ್ ವೇದಿಕೆಗೆ ಸ್ವಾಗತಿಸುತ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ವೆಡ್ನೆಸ್ಡೇ. ಸೊ ವೆಡ್ನೆಸ್ಡೇ ವಿಸ್ಡಮ್ಗಾಗಿ ನಮ್ಮ ಈ ಒಂದು ಜೈ ಹೋಮ್ ಮೆಡಿಟೇಷನ್ ವೇದಿಕೆಗೆ ಅನೇಕ ಮಂದಿ ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ಬಂದು ಅವರ ಒಂದು ಜ್ಞಾನವನ್ನ ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಅದೇ ತರ ಈ ಬುಧವಾರ ಮತ್ತೆ ನಮ್ಮ ಜೊತೆ KG ಶುಭಾ ಮೇಡಮ್ ಅವರು ಭದ್ರಾವತಿಯಿಂದ ಈ ಹಿಂದೆನೂ ನಮ್ಮ ವೇದಿಕೆಗೆ ಬಂದಿದ್ದಾರೆ. ಇವತ್ತು ಮತ್ತೆ KG ಶುಭಾ ಅವರು ಒಂದು ಹೊಸ ವಿಷಯದೊಂದಿಗೆ ಧ್ಯಾನ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಇದೆರಡರ ಮಹತ್ವ ಏನು ಅಂತ ತಿಳಿಸ್ಕೊಡಕ್ಕೆ ಬಂದಿದ್ದಾರೆ. ಸೊ ಮಾಸ್ಟರ್ಸ್ ಎಲ್ಲರೂ ಶುಭಾ ಮೇಡಮ್ ನ ವೆಲ್ಕಮ್ ಮಾಡೋಣ. ವೆಲ್ಕಮ್ ಮೇಡಮ್. ಶುಭಾ Thank ಮೇಡಮ್ you. ವೆಲ್ಕಮ್. Thank you, madam. Thank you. ಅಂಡ್ ಓವರ್ ಟು ಯು ಮೇಡಮ್. ತುಂಬಾ Okay. ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಸೊ ಒಂದ್ ಸೆಕೆಂಡ್ ವೇಸ್ಟ್ ಮಾಡೋದ್ ಬೇಡ, ಸ್ಟಾರ್ಟ್ ಮಾಡ್ಬಿಡೋಣ. ಥ್ಯಾಂಕ್ ಯು. Okay. Thank you, madam. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ, ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿಗೆ ಮತ್ತೆ ನನ್ನ ಎಲ್ಲಾ ಧ್ಯಾನ ಮಾರ್ಗದರ್ಶಕ ಗುರುಗಳಿಗೆ ನನ್ನ ಹೃದಯಪೂರ್ವಕ ಅನಂತ ಅನಂತ ಶತಕೋಟಿ ಧನ್ಯವಾದಗಳು. ನನಗಿಂತಹ ಅದ್ಭುತವಾದ ಅವಕಾಶ ಕಲ್ಪಿಸಿಕೊಟ್ಟ ಶಾಂತಲಾ ಮೇಡಮ್ಗೆ, ಜೈ ಹೋ ಮೆಡಿಟೇಷನ್ ಗ್ರೂಪಿಗೆ ಸಂಬಂಧಿಸಿದ ಪ್ರತಿಯೊಬ್ಬ ಆತ್ಮ ಬಂಧುಗಳಿಗೂ, ಯೂಟ್ಯೂಬ್ ಮೂಲಕ ಝೂಮ್ ಮೂಲಕ ವೀಕ್ಷಿಸುತ್ತಿರುವ ಧ್ಯಾನಿಗಳಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮೇಡಮ್ ಹೇಳ್ದಂಗೆ ನನ್ನ ಹೆಸರು KG ಶುಭಾ. ನಾನು ಭದ್ರಾವತಿಯ ನಿವಾಸಿ. ಆಲ್ಮೋಸ್ಟ್ ಆಲ್ ನನ್ನ ಪರಿಚಯ ಎಲ್ಲರಿಗೂ ಇದ್ದೇ ಇದೆ. ಇವತ್ತು ನನ್ನ ಒಂದು ಸಬ್ಜೆಕ್ಟ್ ಏನು ಅಂದ್ರೆ ಧ್ಯಾನ ಮತ್ತೆ ಸುಪ್ತ ಮನಸ್ಸಿನ ಮಹತ್ವ, ಅದ್ಭುತ ಅಂತಾನು ಹೇಳ್ಬೋದು. ಅಂದ್ರೆ ಮೆಡಿಟೇಷನ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ನ ಪವರ್ ಏನು ಅಂತ. ಯಾಕಂದ್ರೆ ಎಲ್ಲರೂ ಸಬ್ ಕಾನ್ಶಿಯಸ್ ಮೈಂಡ್ ಬುಕ್ ಓದಿರ್ತೀರಾ, ಎಷ್ಟೋ ಕ್ಲಾಸಸ್ ಕೇಳಿರ್ತೀರಾ. ಆದ್ರೆ ಪ್ರತಿಯೊಬ್ಬ ಮಾಸ್ಟರ್ಸಿಗೂ ಒಂದೊಂದು ಅವ್ರದ್ದು ಎನರ್ಜಿ ಒಂದ್ ಸ್ಥಿತಿ ಬೇರೆನೆ ಇರುತ್ತೆ. ಹಾಗಾಗಿ ನಾವು ಒಬ್ಬೊಬ್ರು ಬಾಯಿಂದ ಕೇಳ್ದಾಗೂ ಎಷ್ಟೋ ಹೊಸ ವಿಷಯಗಳು ನಮಗ್ ತಿಳಿತಾ ಹೋಗ್ತವೆ. ಯಾಕಂದ್ರೆ ಪತ್ರಿ ಸರ್ ಹೇಳಿದ್ದದೆ, ಯಾವ್ದೇ ಒಂದು ಜ್ಞಾನ ನನಗ್ ಗೊತ್ತಿದೆ ಅನ್ನೋ ಸ್ಥಿತಿಯಲ್ಲಿ ನಾವ್ ಇರ್ಬಾರ್ದಂತೆ. ಇವತ್ತು ನಾನು ಕಲಿಬೇಕು, ಆ ಜ್ಞಾನ ನಾನು ಎಲ್ಲಾ ಕೋನಗಳಿಂದನೂ ತಿಳ್ಕೊಳಕ್ ರೆಡಿ ಇದೀನಿ ಅಂದಾಗ ನಮಗ್ ಅರ್ಥ ಆಗೋ ರೀತಿನೇ ಬೇರೆ ಅಂತೆ. ಬೇಕಾದ್ರೆ ನೀವೇ ಒಂದ್ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಇವತ್ತು ಒಂದ್ ಬುಕ್ ತಗೊಂಡು ಓದಿ, ಇದೇ ಬುಕ್ ನ 1 ತಿಂಗಳು 2 ತಿಂಗಳು ಬಿಟ್ಟು ಓದಿ. ಇವತ್ ಅರ್ಥ ಆಗಿರೋ ರೀತಿನೇ ಬೇರೆ, ಅವಾಗ ಆಗ್ತಿರೋ ರೀತಿನೇ ಬೇರೆ. ಅದು ನಿಮ್ಮ ಎನರ್ಜಿ ಲೆವೆಲ್, ನನ್ನ ಆತ್ಮಸ್ಥಿತಿ ಬೇರೆ ಆದಂಗೆ ನಾನ್ ನೋಡೋ ದೃಷ್ಟಿನೂ ಚೇಂಜ್ ಆಗ್ತಾ ಹೋಗುತ್ತೆ. ಇದು ಮೆಡಿಟೇಷನ್ ಪವರ್ ಅಂದ್ರೆ. ಯಾಕಂದ್ರೆ ಪತ್ರಿ ಸರ್ ಯಾಕೆ ಹೇಳ್ತಾರಂದ್ರೆ, ನಾವ್ ಬರೇ ಧ್ಯಾನ ಮಾಡ್ತೀವಿ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಅಲ್ಲಿಗೆ ಮುಗಿಲಿಲ್ಲ. ನಾವ್ ಆಧ್ಯಾತ್ಮಿಕ ಶಾಸ್ತ್ರಜ್ಞರಾಗ್ಬೇಕಂತ, ಅಂದ್ರೆ ಸ್ಪಿರಿಚುವಲ್ ಸೈಂಟಿಸ್ಟ್ ಆಗ್ಬೇಕಂತೆ. ಪ್ರತಿಯೊಂದು ಇವತ್ತು ಶಾಂತಲಾ ಮೇಡಮ್ ಹೇಳ್ಯಾರ ಅಂದ್ರೆ ಏನೋ ಒಂದಿದೆ, ನಾನು ಮಾಡಿ ನೋಡ್ತೀನಿ. ಮೇಡಮ್ ಈಗ ಆಗೈತಂದ್ರೆ ನನಗೆ ಯಾಕೆ ಆಗಲ್ಲ? ಈ ತರ ಅಂದ್ರೆ ನಾನು ಲಾಜಿಕ್ ಮೈಂಡ್ ಇಂದ ಯೂಸ್ ಮಾಡಿ ನಾನು ತಗೊಳ್ಳಿ ಅಂತಿಲ್ಲ. ಒಂಥರ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಮೇಡಮ್ ಈಗ ಆಗ್ತಿದೆ, ಶುಭ ಮೇಡಮ್ ಈಗ ಆಗ್ತಿದೆ, ಇವ್ರಿಗೆ ನನಗೆ ಯಾಕೆ ಆಗಲ್ಲ, ನಾನು ಮಾಡ್ತೀನಿ ಅನ್ನೋದನ್ನ ನೀವೊಂದು ಕಾನ್ಫಿಡೆನ್ಸ್ ಇಂದ ಯಾವತ್ತದ್ ಎಕ್ಸ್ಪೆರಿಮೆಂಟ್ ಮಾಡ್ತಿರೋ 100% ಅದು ನಿಮಗ್ ಸಿಗುತ್ತೆ. ಇದೇ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ನ ಪವರ್ ಇವತ್ತು. ಇದರ ಬಗ್ಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ನಮ್ಗೆಲ್ಲಾ ಗೊತ್ತಿದೆ. ನಾವೆಲ್ಲ ಯಾರು ಅಂದ್ರೆ, ನಾವ್ ಧ್ಯಾನಕ್ ಬರಕ್ಕಿಂತ ಮುಂಚೆ ನಾವ್ ಒಂದು ಫಿಸಿಕಲ್ ಬಾಡಿ ಅಂತ, ನಾವೊಬ್ಬ ಶರೀರ, ನಾವ್ ಮನುಷ್ಯ ಅಂತಾನೆ ಹೇಳ್ತಿದ್ವಿ. ಯಾವಾಗ ಧ್ಯಾನಕ್ ಬಂದ್ಮೇಲೆ ಏನಾಗ್ತಿದೆ, ನಾವ್ ಹೇಳೋ ರೀತಿ ಚೇಂಜ್. ಯಾರು ಅಂದ್ರೆ ನಾನು ಆತ್ಮಸ್ವರೂಪಿ ಅಂತ ಹೇಳ್ತೀವಿ ಅಲ್ವಾ. ಆತ್ಮಸ್ವರೂಪಿ ಅಂದ್ರೆ ಈ ಆತ್ಮನ ನಡೆಸ್ತಿರೋದು ಯಾರು ಅಂದ್ರೆ ದೇಹ. ನಮಗ್ ಕಾಣಿಸ್ತಿರೋದು ಒಂದೇ ದೇಹ. ಹೆಂಗ ಒಂದು ರಥನ ಕುದುರೆಗಳು, ಆನೆಗಳು ನಡ್ಸ್ಕೊಂಡ್ ಹೋಗ್ತಾವೋ, ನನ್ನ ಆತ್ಮ ನಡೆಸ್ತಿರೋದು 7 ದೇಹಗಳು. ಬಟ್ ನಮಗ್ ಕಾಣಿಸ್ತಿರೋದು ಒಂದೇ ಒಂದು ದೇಹ, ಫಿಸಿಕಲ್ ಬಾಡಿ ಅಲ್ವಾ. ಬಟ್ ಇದ್ರ ಆಚೆ 6 ಲೇಯರ್ಸ್ ಇರುತ್ತೆ. ಹೆಂಗ ಒಂದ್ ಈರುಳ್ಳಿ ನೋಡಿರ್ತೀರಲ್ಲ, ಅದ್ರ ಸುತ್ತಲೂ 6 ಲೇಯರ್ಸ್ ಹೆಂಗಿರುತ್ತೋ, ನಮ್ಮದು ಫಿಸಿಕಲ್ ಬಾಡಿ ಮುಂದೆ 6 ಲೇಯರ್ಸ್ ಇರುತ್ತೆ. ಇದಕ್ಕೆ ನಾವು ಆರ ಅಂತ ಹೇಳ್ತೀವಿ. ಅಂದ್ರೆ ಈ ನಾವ್ ಧ್ಯಾನ ಮಾಡ್ತಾ ಮಾಡ್ತಾ ಎಲ್ಲಾ ಶರೀರ ಹೆಂಗ್ ಬಾಡಿ ಕ್ಲೆನ್ಸ್ ಆದಂಗ ಅದ್ರ ಪವರ್ ಜಾಸ್ತಿ ಆದಂಗ ಅದು ನಮಗ್ ಆರ ತರ. ಹೆಂಗ ಒಂದು ಭಗವಂತನಿಗೆ ಪ್ರಭಾವಳಿ ಅಂತ ಹಿಂದೆ ಇರುತ್ತೆ, ಅದೇ ತರ ನಮಗೊಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತಾ ಬರುತ್ತೆ. ಎಷ್ಟು ನೀವು ಧ್ಯಾನ ಸಾಧನೆ, ನಿಮ್ಮ ಎನರ್ಜಿ ಫ್ರೀಕ್ವೆನ್ಸಿ ಲೆವೆಲ್ ಜಾಸ್ತಿ ಆದಂಗ ಆರ ಅನ್ನೋದು ತುಂಬಾ ಸ್ಟ್ರಾಂಗ್. ಅಂದ್ರೆ ಪ್ರತಿಯೊಂದು ಬಾಡಿಯಲ್ಲಿರೋ ಬ್ಲಾಕೇಜಸ್ ಕ್ಲೆನ್ಸ್ ಆದಂಗೆ ನಮ್ಮ ಒಂದು ಆರ ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಇವತ್ತು ನಾವು 7 ಶರೀರ ಗೊತ್ತಿದೆ ಎಲ್ಲರಿಗೂ. ಒಂದು ಭೌತಿಕ ಶರೀರ, ಅದ್ರ ನೆಕ್ಸ್ಟ್ ಬರೋದು ಪ್ರಾಣಮಯ ಶರೀರ, ಮನೋಮಯ ಶರೀರ, ವಿಜ್ಞಾನಮಯ ಶರೀರ, ಆನಂದಮಯ ಶರೀರ, ವಿಶ್ವಮಯ ಶರೀರ, ಲಾಸ್ಟ್ಗೆ ನಿರ್ವಾಣಮಯ ಶರೀರ.
ಓಕೆ, ಫಿಸಿಕಲ್ ಬಾಡಿ, ಎಥರಿಕ್ ಬಾಡಿ, ಮೆಂಟಲ್ ಬಾಡಿ. ನಾವು ಇವತ್ತು ಈ 3 ಬಾಡಿ ಬಗ್ಗೆ ತಿಳ್ಕೊಳ್ಳೋಣ, ಯಾಕಂದ್ರೆ ಎಲ್ಲ ಕನ್ಫ್ಯೂಷನ್ ಬೇಡ. ಮೇಡಮ್ ಆಲ್ಮೋಸ್ಟ್ ಆಲ್ ಅವರು ಇದ್ರಲ್ಲಿ ಎಲ್ಲ ಬಗ್ಗೆ ಹೇಳಿರ್ತಾರ. ಬಟ್ ನಾವ್ ಈ 3 ಅಂದ್ರೆ ಈ 3 ಬಾಡಿಯಲ್ಲಿ ಫಸ್ಟ್ ನಾವ್ ಇವತ್ತು ಮೆಂಟಲ್ ಬಾಡಿ ಬಗ್ಗೆ ತಗೊಳ್ಳೋಣ. ಮನೋಮಯ ಶರೀರ ಇದು ಯಾಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಾವೆಲ್ಲರೂ ಸ್ಟ್ರಕ್ ಆಗಿರೋದೇ ಇದ್ರಲ್ಲಿ. ನಾವ್ ಎಷ್ಟೇ ಧ್ಯಾನ ಸಾಧನೆ ಮಾಡಿ ಎಷ್ಟೇ ಜ್ಞಾನ ತಗೊಂಡ್ರು ನಾವು ಇಲ್ಲಿ ಬ್ಲಾಕೇಜಸ್ ಇಟ್ಕೊಂಡ್ರೆ, ಇಲ್ಲಿ ನಾವು ಏನಾದ್ರೂ ಅಡ್ಡಗೋಡಿ ಏನಾದ್ರೂ ಇಟ್ಕೊಂಡ್ರೆ ನಮ್ ಆತ್ಮ ಉನ್ನತಿ ಆಗಕ್ ಸಾಧ್ಯ ಇಲ್ಲ. ಲಾಸ್ಟಿಗೆ ಹೇಳ್ದೆ ನಿರ್ವಾಣಮಯ ಶರೀರ ಅಂದ್ರೆ ಅಲ್ಲಿ ನಾವು ರೀಚ್ ಆಗ್ತಿದೀವಿ ಅಂದ್ರೆ ಇಲ್ಲಿ 7 ಲೇಯರ್ಸ್ ಕ್ಲೆನ್ಸ್ ಆಗಿರ್ಬೇಕು. ಹೆಂಗ ನಾವು ಸಹಸ್ರಾರ ಸ್ಥಿತಿ ಅಂತೀವಿ, ಎಲ್ಲದಕ್ಕೂ 7 ಅನ್ನೋದು ಎಷ್ಟ್ ಚೆನ್ನಾಗಿದೆ ನೋಡ್ರಿ. 7 ಹೈಯರ್ ವರ್ಲ್ಡ್, 7 ಲೋವರ್ ವರ್ಲ್ಡ್, 7 ಚಕ್ರಗಳು, 7 ಶರೀರಗಳು ಎಲ್ಲಾನು ಸಪ್ತ ಅನ್ನೋದು ನಮ್ಮ ಇದ್ರಲ್ಲೇ ಬಂದ್ಬಿಟ್ಟಿದೆ. ಅದೇ ರೀತಿ ನಾವ್ ಇವತ್ತು ಮೆಂಟಲ್ ಬಾಡಿ ಬಗ್ಗೆ ಮಾತಾಡೋಣ. ಇದ್ರಲ್ಲಿ ಬ್ಲಾಕ್ ಇರೋ ತನಕ ನಾವು ಎಥರಿಕ್ ಬಾಡಿ, ಸೂಕ್ಷ್ಮ ಶರೀರ ಯಾನ ಮಾಡಕ್ಕೆ ಆಗಲ್ಲ. ಆಸ್ಟ್ರಲ್ ಟ್ರಾವೆಲಿಂಗ್ ಅಂತ ಹೇಳ್ತೀವಲ್ಲ ಅದು. ಹಾಗಾಗಿ ಮೆಂಟಲ್ ಬಾಡಿ ಅನ್ನೋದು ಒಂದೇ ಅಲ್ಲ, ಇದ್ರಲ್ಲೂ ಸಹ 7 ಲೇಯರ್ ಇರ್ತಾವಂತೆ. ಆ 7 ಲೇಯರ್ ಅಲ್ಲಿ ಯಾವ್ದೇ ಒಂದು ಲೇಯರ್ ಅಲ್ಲಿ ಬ್ಲಾಕ್ ಇದ್ರು ಸಹ ನಾವು ಈ ನೆಕ್ಸ್ಟ್ ಇದು ಲೆವೆಲ್ಗೆ ಹೋಗಕ್ಕಾಗಲ್ಲ. ಅದ್ರಲ್ಲಿ 7 ಲೇಯರ್ ಅಲ್ಲಿ ಕೆಳಗಿಂದ ಬರ್ತೀವಿ ನಾವೇನಿದ್ರು ಕೆಳಗಿಂದ ಮೇಲೆ ಹೋಗ್ತೀವಿ, ಮೇಲಿನ ಕೆಳಗೆ ಯಾರು ಬರಲ್ಲ ಅಲ್ಲ. ಈ 7 ಲೇಯರ್ ಅಲ್ಲಿ 6, 7, 5 ಈ 3 ಲೇಯರ್ಸ್ಗೆ ನಾವು ಲೋವರ್ ಮೈಂಡ್ ಅಥವಾ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ. ಓಕೆ, ಮಿಡಲ್ ಒನ್ಗೆ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ. 4th ಲೇಯರ್ಗೆ, ಸೆಕೆಂಡ್ ಫಸ್ಟ್ ಲೇಯರ್ಗೆ ಹೈಯರ್ ಮೈಂಡ್ ಅಥವಾ ಸೂಪರ್ ಪವರ್ ಮೈಂಡ್ ಅಂತಾನು ಹೇಳ್ಬೋದು. ಈ ಮೆಂಟಲ್ ಬಾಡಿ ಅನ್ನೋದು ಒಂದು ದೊಡ್ಡ ಇದು ಒಂಥರ ರೌಂಡ್ ಆಗಿರುತ್ತೆ. ಅಂದ್ರೆ ಇದನ್ಕೊಳ್ಳಿ, ಶರೀರ ಅಂದ್ರೆ ಈ ಶರೀರದಲ್ಲಿ ಹೆಂಗ ನಾನು ಫಿಸಿಕಲ್ ನಮ್ಮ ಒಂದು ಆತ್ಮಕ್ಕೆ 7 ಶರೀರ ಇರ್ತದನ್ನೋ ಅದೇ ರೀತಿ ಮನೋಮಯ ಶರೀರ ಮೆಂಟಲ್ ಬಾಡಿಯಲ್ಲಿ 7 ಲೇಯರ್ಸ್ ಇರುತ್ತೆ. ಅದರಲ್ಲಿ ಕೆಳಗಿನ 3 ಲೇಯರ್ಸ್ ಗೆ ಲೋವರ್ ಮೈಂಡ್ ಅಂತೀವಿ, ಮಧ್ಯದ ಕಾನ್ಶಿಯಸ್ ಮೈಂಡ್ ಅಂತೀವಿ, ಮೇಲಿಂದಕ್ಕೆ ಸೂಪರ್ ಕಾನ್ಶಿಯಸ್ ಮೈಂಡ್ ಅಥವಾ ಹೈಯರ್ ಮೈಂಡ್ ಅಂತ ಹೇಳ್ತೀವಿ. ಈ 3 ಬಿಟ್ಟು ಯಾವ ನಮ್ಮ ಆಧೀನದಲ್ಲಿ ಇದೆ ಅಂದ್ರೆ ನಾವು ಅದು ಅಂದ್ರೆ ನಮಗ್ ಗೊತ್ತಾಗ್ತಿಲ್ಲ ಅಂತಲ್ಲ. ಯಾವ ಲೇಯರ್ಸ್ ನಮ್ಮ ಆಧೀನದಲ್ಲಿ ಇಲ್ವೋ ಅದಕ್ಕೆ ನಾವು ಅನ್ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಆಧೀನದಲ್ಲಿ ಅವಿರೋದಿಲ್ಲ, ಅಷ್ಟು ಬ್ಲಾಕ್ ಇರ್ಬೋದು, ಇಲ್ಲಾಂದ್ರೆ ನಾವ್ ಅಷ್ಟು ಇದಾಗಿರ್ಬೋದು. ಹಾಗಾಗಿ ಅದನ್ನ ಅನ್ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ. ಓಕೆ, ಈಗ ಸ್ಟಾರ್ಟಿಂಗ್ ಇದು ಸಬ್ ಕಾನ್ಶಿಯಸ್ ಮೈಂಡ್, ಲೋವರ್ ಮೈಂಡ್ ಅಂದ್ರೆ ಏನು ಅಂದ್ರೆ ಈ ಪ್ರಪಂಚದಾಗ 99% ನಾವೆಲ್ಲರೂ ಸ್ಟ್ರಕ್ ಆಗಿರೋದು ಈ 3 ಲೇಯರ್ ಅಲ್ಲೇ. ಅಂದ್ರೆ ಈ ಸಬ್ ಕಾನ್ಶಿಯಸ್ ಮೈಂಡ್ ನೀವು ಕೇಳ್ತಿರ್ಬೋದು ತುಂಬಾ ಪವರ್ಫುಲ್ ಅಂತ. 100% ಅದು ಪವರ್ಫುಲ್ ಅಲ್ಲ. ಏನಾಗಿದೆ ಅಂದ್ರೆ ನಾವ್ ಎಷ್ಟೋ ಬ್ಲಾಕೇಜಸ್ ನೆಗೆಟಿವ್ ಥಾಟ್ಸ್ ಇಟ್ಕೊಂಡ್ ಬಂದ್ಬಿಟ್ಟಿದೀವಿ. ಅದ್ರಲ್ಲಿ ಬರ್ತಾ ಅದು ಅದು ಸಹ ಕ್ಲೀನ್ ಆಗಿರ್ತೈತಿ. ಯಾವಾಗ ನಾವು ಭೂಮಿ ಮೇಲೆ ಒಂದು ಜನ್ಮ ತಗೊಂಡಾಗ ಫಸ್ಟ್ ತಾಯಿಯಿಂದ ಸ್ಟಾರ್ಟ್ ಆಗ್ತಾವಲ್ ಬ್ಲಾಕ್ಗಳು. ಅಂದ್ರೆ ನಾನ್ ತಾಯಿ ಕೆಟ್ಟದ್ ಹೇಳ್ಕೊಡ್ತಾಳ ಅಂತ ಅಲ್ಲ, ಸಹಜವಾಗಿ ಎಲ್ಲಾ ತಾಯಿ ಅಂದ್ರೆ ಹೇಳ್ಕೊಟ್ಟಂಗ ಏನಂತ ಹೇಳ್ತಾಳ, ನೋಡಲ್ಲಿ ಕತ್ಲಿದೆ, ಗುಗ್ಗ ಬರ್ತಾನೆ ಅಂತ ಈ ತರ ಒಂದು ಭಯ ಅನ್ನೋದು ಫಸ್ಟ್ ಕ್ರಿಯೇಟ್ ಮಾಡೋದು ತಾಯಿ. ಎಷ್ಟು ನಾವು ಪಾಸಿಟಿವ್ ಆಗಿ ಹೇಳ್ಕೊಡ್ತಿದೀವೋ ನಮಗ್ ಅನ್ಕಾನ್ಶಿಯಸ್ಲಿ ನಾವು ಮಕ್ಳಿಗೆ ಅಲ್ಲಿ ಬ್ಲಾಕ್ಗಳು ನಾವೇ ಕ್ರಿಯೇಟ್ ಮಾಡ್ತಿದೀವಿ. ನೋಡು ಮೇಲೆ ಹೋಗ್ತಿದ್ಯಾ, ಕೆಳಗ್ ಬೀಳ್ತೀಯ, ಹುಷಾರು, ಅಲ್ಲಿನೂ ಒಂದ್ ಬ್ಲಾಕ್ ಕ್ರಿಯೇಟ್ ಆಯ್ತು. ಅಂದ್ರೆ ಮೇಲ್ ಹೋದಾಗ ಬಿದ್ದೆ ಬೀಳ್ತೀವಿ ಅನ್ನೋ ಭಯ. ಇವೆಲ್ಲ ಅಂದ್ರೆ ಮೇಡಮ್ ನಾವ್ ಮತ್ತೆ ಹೆಂಗ್ ಹೇಳ್ಬೇಕು ಅಂತ ನೀವ್ ಕೇಳ್ಬೋದು. ಕತ್ಲಿದೆ ಕಣೋ, ಅಲ್ಲಿ ಹೋಗ್ತಾ ನೋಡ್ತಾ ಹುಷಾರಾಗಿ ಹೋಗು ಅನ್ಬೇಕೆ ವಿನ ನಾವ್ ಭಯ ಅನ್ನೋದ್ ನಾವ್ ಕ್ರಿಯೇಟ್ ಮಾಡ್ತಿದೀವಿ. ಅಂದ್ರೆ ಕತ್ಲಂದ್ರೆ ಸಾಕು ನೆಗೆಟಿವ್ ಆಗಿ ದೆವ್ವ ಬರುತ್ತೆ, ಭೂತ ಬರುತ್ತೆ ಅಂತ ಫಸ್ಟ್ ನಾವ್ ಕೊಟ್ಟಿರೋದು ಯಾರು? ತಾಯಿ. ಓಕೆನಾ? ಸೆಕೆಂಡ್ ಮೇಲಿಂದ್ರೆ ಮೇಲೆ ಹತ್ತಿದ್ಯಾ, ಇಳಿಬೇಕಾದ್ರೆ ಹುಷಾರು ಅಂತ ಹೇಳ್ಬೇಕೆ ವಿನ ಮೇಲೋದ್ರೆ ಕೆಳಗ್ ಬೀಳ್ತೀಯಾ ಅಂತ ಹೇಳ್ಕೊಟ್ಟಿದ್ಯಾರು? ಅಂದ್ರೆ ಆ ಮಗು ಗೊತ್ತಿರಲ್ಲ ಮೇಲೋದ್ರೆ ಬೀಳ್ಬೇಕು ಅಂತ. ಅದು ನಾವ್ ಹೇಳೋ ರೀತಿ ಅನ್ನೋದು, ಇದಕ್ಕೆ ಸ್ಪಿರಿಚುವಲ್ ಪೇರೆಂಟಿಂಗ್ ಅಂತ ಹೇಳ್ತಾರೆ. ಅಂದ್ರೆ ತಾಯಿ ಗರ್ಭದಲ್ಲಿ ಇದ್ದಾಗಿಂದನು ಸಹ ನಾವ್ ಮಗುವಿಗೆ ಯಾವ ರೀತಿ ಗೈಡ್ ಮಾಡ್ಬೇಕು, ಟೀಚ್ ಮಾಡ್ಬೇಕನ್ನ ಆಧ್ಯಾತ್ಮಿಕ ಪಾಲನೆ ಪೋಷಣೆ ಅಂತ ಒಂದ್ ಸಬ್ಜೆಕ್ಟ್ ಇದೆ, ಬಹಳ ಚೆನ್ನಾಗಿದೆ. ಈಗ ನಾವ್ ಎಷ್ಟು ಬ್ಲಾಕ್ಗಳು ತಗೊಂಬಂದಿರ್ತೀವಿ, ಅದು ಈಗಿಂದಲ್ಲ, ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರೆಕಾರ್ಡ್ ಆಗಿದೆ.
ನಾವೆಲ್ಲರೂ 99% ಅದರಲ್ಲೇ ಇರೋದು. ಯಾವಾಗ ಆಧ್ಯಾತ್ಮಿಕದಲ್ಲಿ ನಿಮಗೆ ಎಷ್ಟೇ ನೀವು ಭೌತಿಕವಾಗಿದ್ದು ಡಾಕ್ಟ್ರು, ಸೈಕಾಲಜಿ ಡಾಕ್ಟ್ರು ನಿಮಗೆಲ್ಲ ಕೌನ್ಸಿಲಿಂಗ್ ಮಾಡ್ತಾರೆ, ಏನೇ ಮಾಡ್ತಾರಂದ್ರು 100% ಕ್ಲಿಯರ್ ಆಗಕ್ ಸಾಧ್ಯನೇ ಇಲ್ಲ. ಬುದ್ಧಜಿ ಹೇಳ್ಯಾರಲ್ಲ, ಅಪೋ ದೀಪೋಭವ ಅಂತ, ನನ್ನೊಳಗಿರೋ ಬ್ಲಾಕ್ ನ ನಾನೇ ಕ್ಲಿಯರ್ ಮಾಡ್ಕೋಬೇಕು ವಿನಃ ಜನ್ಮ ಕೊಟ್ಟು ತಂದೆ ತಾಯಿ ಆಗ್ಲಿ, ಯಾ ಡಾಕ್ಟರ್ ಆಗ್ಲಿ, ಯಾ ದೇವ್ರು ಬಂದ್ರು ಮಾಡಕ್ಕಾಗಲ್ಲ. ಯಾಕಂದ್ರೆ ಅದನ್ನ ನಾವ್ ಕ್ರಿಯೇಟ್ ಮಾಡ್ಕೊಂಡಿವಂದ್ರೆ ನಾವೇ ಹೊರಗ್ ಬರ್ಬೇಕು. ಹೆಂಗಂದ್ರೆ ಧ್ಯಾನ ಸಾಧನೆ, ಒಂದೇ ಒಂದು ಧ್ಯಾನ ಸಾಧನೆ. ಧ್ಯಾನ ಮಾಡೋದ್ರಿಂದ ನನ್ನಲ್ಲಿ ಅವೇರ್ನೆಸ್ ಬೆಳೆಸ್ಕೊಳೋದ್ರಿಂದ, ಯಾಕಂದ್ರೆ ನಾವೆಲ್ಲರೂ ಅನ್ಕೊಂಡಿರ್ಬೋದು, ಮೇಡಮ್ ನೀವ್ ಹಿಂಗ್ ಹೇಳ್ತಿರ್ ಬಿಡ್ರಿ, ನನಗ್ ಬಹಳ ವಿಲ್ ಪವರ್ ಐತೆ, ನಾನ್ ಬಹಳ ಜಾಗೃತಿ ಆಗಿರ್ತೀನಿ. ಅದು ನಿಮ್ಮ ತೋರಣಕ್ಕೆ. 95% ನಾವೆಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟ್ರಕ್ ಆಗಿದ್ದೀವಿ. ನಾವು ಕಾನ್ಶಿಯಸ್ ಅಲ್ಲಿ ಇರೋದ್ ಬರೇ 5%. ಇವೆರಡು ದಾಟ್ಕೊಂಡ್ ನಿನ್ ಮೇಲ್ ಹೋಗಕ್ ಹೆಂಗ್ ಸಾಧ್ಯ? ನೀವು 95 ಅಂದ್ರೆ ಈ 3 ಲೇಯರ್ ಅಲ್ಲೇ ನಾವು 95% ಸ್ಟ್ರಕ್ ಆಗಿ ಬ್ಲಾಕ್ ಇಟ್ಕೊಂಡ್ ಕುಂತಿದೀವಿ ಅಂದಾಗ ನಾವು ಸೂಪರ್ ಕಾನ್ಶಿಯಸ್ ಕನೆಕ್ಟ್ ಆಗಕ್ ಹೆಂಗ್ ಸಾಧ್ಯ? ಸೂಪರ್ ಕಾನ್ಶಿಯಸ್ ಅಂದ್ರೆ ನಮ್ ಹೈಯರ್ ಮೈಂಡ್. ಹೈಯರ್ ಮೈಂಡ್ ಅಂದ್ರೆ ಅಲ್ಲಿ ಏನ್ ನಡೀತಾವ ಅಂದ್ರೆ ಆಸ್ಟ್ರಲ್ ಟ್ರಾವೆಲಿಂಗ್, ಥರ್ಡ್ ಐ ವಿಷನ್, ಸಿಕ್ಸ್ ಸೆನ್ಸ್, ಮುಂದಾಗದ್ ಗೊತ್ತಾಗೋದು, ಪಾಸ್ಟ್ ಲೈಫ್ ಇನ್ ಗೊತ್ತಾಗೋದು. ಎಲ್ಲರಿಗೂ ಎಲ್ಲಾ ಪವರ್ ಇದೆ. ಬರೇ ನನಗಿದೆ ಮೇಡಮ್ಗಿದೆ ಅಂತಲ್ಲ, ನಿಮ್ಗೂ ಇದೆ, ಪ್ರತಿಯೊಬ್ಬರಿಗೂ ಇದೆ. ಯಾರೇನ್ ನಾರ್ಮಲ್ ಸೋಲ್ಸ್ ಅಲ್ಲೇ ಅಲ್ಲ, ಈ ಭೂಮಿ ಮೇಲೆ ನಾವು ಜನ್ಮ ತಗೊಂಡಿದೀವಂದ್ರೆ ಎಲ್ಲ ಆ ಒಂದ್ ಗಡ್ಸಿರ ಆತ್ಮ, ಒಂದ್ ಪವರ್ಫುಲ್ ಆತ್ಮ ಮಾತ್ರ ಭೂಮಿ ಮೇಲೆ ಜನ್ಮ ತಗೊಳಕ್ ಸಾಧ್ಯ ಅಂತೆ. ಅದಕ್ಕೆ ಪತ್ರಿ ಸರ್ ಮೊನ್ನೆ ಒಂದ್ ವಿಡಿಯೋದಲ್ಲಿ ಹೇಳ್ಯಾರ, ಭೂಮಿಗಿಂತ ದೊಡ್ಡ ಯೂನಿವರ್ಸಿಟಿ ಪ್ರಪಂಚದಾಗ ಬೇರೆನೆ ಇಲ್ಲ ಅಂತೆ. ಪ್ರತಿಯೊಂದು ಆತ್ಮ ಕಲ್ತ್ಕೊಂಡ್ ಹೋಗಕ್ ಬರ್ತೈತಂತೆ. ಹೆಂಗಂದ್ರೆ ನಾವ್ ಸ್ಕೂಲಿಗೆ ಕಲಿಯಕ್ ಹೋಗ್ತೀವಿ ತಾನೆ, ಅದ್ರಂಗೆ ಈ ಒಂದು ಭೂಮಿ ಅನ್ನೋದು ಒಂದು ಪಾಠಶಾಲೆ ಆದ್ರೆ, ಈ ಜನ್ಮದಲ್ಲಿ ಬರುವಂತ ಒಂದೊಂದ್ ಸ್ಟೇಜಸ್ ಒಂದೊಂದ್ ಕ್ಲಾಸ್ ಅಂತ ನಮಗೆ. ನಾವೇನ್ ಮಾಡ್ತಿದೀವಿ, ಈ ಮನೆ ಅನ್ನೋದು ನಮ್ಮ ಬೆಂಚು. ಎಷ್ಟ್ ಚೆನ್ನಾಗಿ ಹೇಳಿದಾರ್ ಗೊತ್ತಾ? ನಾವು ಸ್ಕೂಲಿಗೆ ಓದಕ್ ಹೋಗ್ತೀವಿ, ಓದಕ್ ಹೋದಾಗ ಇದೇ ಕ್ಲಾಸ್ ರೂಮು, ಇದೇ ಬೆಂಚು, ಇದೇ ಪರ್ಮನೆಂಟ್. ನಾವ್ ಅಲ್ಲೇ ಸ್ಟ್ರಕ್ ಆಗ್ತೀವ? ಇಲ್ಲ ತಾನೆ. ಸ್ಟೇಜ್ ಬೈ ಸ್ಟೇಜ್ ನಾವ್ ದಾಟ್ಕೊಂಡ್ ಹೋದಂಗ್ ದಾಟಿ ಹೊರ ಬರ್ತೀವಿ. ಕೊನೆಗ್ PhD ಮಾಡಿ ಮುಗೀತ್ ನನ್ನ ಎಜುಕೇಶನ್. ಅದೇ ತರ ಒಂದು ಆತ್ಮ ತನ್ನ ಸ್ಥಿತಿ ಅನುಸಾರ ಕಲ್ತ್ಕೊಂತ ಹೋದಂಗೆಲ್ಲ ದಾಟ್ಕೊಂಡ್ ಹೊರ ಬರ್ಬೇಕು. ನಾವು ಇದೇ ನನ್ ಮನೆ, ಇದೇ ನನ್ ಗಂಡ, ಇದೇ ನಂದು ಅಂತ ಪರ್ಮನೆಂಟ್ ಆಗಿ ಸ್ಟ್ರಕ್ ಆಗ್ತಿದೀವಿ. ಇದು ಎಷ್ಟು ಬೆಸ್ಟ್ ಎಕ್ಸಾಂಪಲ್ ನೋಡ್ರಿ ಪತ್ರಿ ಸರ್ ಹೇಳಿರೋದು. 2 ನಿಮಿಷ ವಿಡಿಯೋದಲ್ಲಿ ಸರ್ ನಮ್ ಜೀವನದ ಇದನ್ನೇ ಹೇಳ್ಬಿಟ್ಟಿದ್ದಾರೆ, ವಿಶ್ವ ದರ್ಶನೇ ತೋರ್ಸ್ಬಿಟ್ಟಾರ. ಅಂದ್ರೆ ಯಾವ ಕ್ಲಾಸಲ್ಲಿ ಓದಿದ್ರು ನಾವು ಪರ್ಮನೆಂಟ್ ಆಗಿ ಅದೇ ಕ್ಲಾಸಲ್ಲೇ ಕೂರಲ್ಲ. ಇದು ನನ್ ಬೆಂಚು, ಇವ್ರೇ ನನ್ ಟೀಚರು, ಇವಳೇ ನನ್ ಫ್ರೆಂಡ್ ಅಂತ ನಾವು ಸ್ಟ್ರಕ್ ಆಗಲ್ಲ ತಾನೆ. ಫಸ್ಟ್ ಸ್ಟ್ಯಾಂಡರ್ಡಿಗೆ ಒಂದು, ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಹೆಂಗ್ ಹೋಗ್ತೀವೋ ಅದೇ ತರ ನಾವ್ ಜನ್ಮ ತಗೊಂಡಿವಂದ್ರೆ ನಮ್ ಸ್ಟೇಜಸ್ ದಾಟ್ಕೊಂಡ್ ನಾವ್ ಮುಂದೋಗ್ ಬಿಡ್ಬೇಕು. ಗಂಡ ಮಕ್ಳು, ಅತ್ತೆ ಮಾವ ಎಲ್ಲರೂ ಈ ಜನ್ಮಕ್ ಮಾತ್ರ ಸೀಮಿತ ಅಂತ ಅನ್ಕೋಬೇಕಂತ ಹೇಳ್ಯಾರ. ಅದೇ ರೀತಿ ನಾವೆಲ್ಲರೂ ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇಷ್ಟೊಂದು ನೆಗೆಟಿವ್ ಇಟ್ಕೊಂಡಿರೋದಕ್ಕೆ ನಾವು ಸೂಪರ್ ಕಾನ್ಶಿಯಸ್ ಕನೆಕ್ಟ್ ಆಗಕ್ ಆಗ್ತಿಲ್ಲ. ಬಟ್ ಎಲ್ಲರೂ ಆ ಒಂದ್ ಲೆವೆಲ್ಗೆ ರೀಚ್ ಆಗ್ಬೋದು, ಇಲ್ಲ ಅನ್ನಲ್ಲ. ಇದಕ್ಕೆ ಏನಂತಾರ, ಸೈಕಿಕ್ ಪವರ್ಸ್ ಅಂತ ಹೇಳ್ತಾರ. ಆತ್ಮಶಕ್ತಿ, ಆತ್ಮ ಚೈತನ್ಯದ ಶಕ್ತಿ. ಈ ಶಕ್ತಿ ಮುಂದೆ ಪ್ರಪಂಚದಾಗ ಇನ್ಯಾವ ಶಕ್ತಿನೂ ನಿಮಗೆ ಪರಿಣಾಮ ಬೀರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ನಾವೇ ನೋಡ್ರಿ, ಧ್ಯಾನ ಮಾಡ್ತಾ ಮಾಡ್ತಾ ಪತ್ರಿ ಸರ್ ಹೇಳ್ಯಾರ, ನೋ ಮೆಡಿಸಿನ್ ನೋ ಡಾಕ್ಟರ್. ಹೆಂಗಾಯ್ತು ನನಗೆ ಇಷ್ಟೆಲ್ಲ ಅನಾರೋಗ್ಯ ಸಮಸ್ಯೆ ಹೆಂಗ್ ಬಂತು? ಮಾಟ ಮದ್ದು ಮಂತ್ರ ಶ್ಲೋಕ ಏನೂ ಇಲ್ಲ. ಒಂದು ಧ್ಯಾನದಿಂದ ಇದೆಲ್ಲ ಆಗಕ್ ಸಾಧ್ಯನಂದ್ರೆ 100% ಸಾಧ್ಯ. ನಮ್ಮ ಒಂದು ಜನ್ಮನೂ ನೋಡ್ಕೋಬಹುದು, ಇನ್ನರ್ ಚೈಲ್ಡ್ ಬ್ಲಾಕ್ ಕ್ಲಿಯರ್ ಮಾಡ್ಕೋಬಹುದು, ಮುಂದೆ ನಮ್ಮ ಆಕಾಶಿಕ್ ರೆಕಾರ್ಡ್ಸ್ ಅಲ್ಲಿ ಹೋಗಿ ನಮ್ಮ ಹಣೆ ಬರನೇ ನಾವು ಚೇಂಜ್ ಮಾಡ್ಕೋಬಹುದು. ಆ ಪವರ್ ಇದೆ ಧ್ಯಾನದಲ್ಲಿ. ಬಟ್ ಇದೆಲ್ಲ ಪವರ್ ಬರಕ್ ಏನ್ ಮಾಡ್ಬೇಕಂದ್ರೆ, ಏನ್ ನಾವ್ 95% ಬ್ಲಾಕ್ ಇಟ್ಕೊಂಡಿದೀವೋ ಅಲ್ಲಿ ನಾವ್ ಕ್ಲೀನ್ ಮಾಡ್ಕೊಬೇಕು. ಅಂದ್ರೆ ನೀನ್ ಇಲ್ಲಿ ಕ್ಲೀನ್ ಮಾಡ್ಲಾರ ಮೇಲ್ ಹತ್ತಕ್ ಹೆಂಗ್ ಸಾಧ್ಯ ಅಲ್ವಾ? 95% ಅಂದ್ರೆ ಲೋವರ್ ಮೈಂಡ್ ಅಲ್ಲಿ ಇರಂತ ಬ್ಲಾಕ್ಸ್ ಗಳು ಕ್ಲಿಯರ್ ಆದಾಗ ನಾವು ನಿಧಾನವಾಗಿ ನಾವು ಹೈಯರ್ ಮೈಂಡಿಗೆ ಕನೆಕ್ಟ್ ಆಗ್ತೀವಿ. ಅವಾಗ ನಮ್ಗೂ ಆಗುತ್ತೆ ಆಸ್ಟ್ರಲ್ ಬಾಡಿ, ಥರ್ಡ್ ಐ ವಿಷನ್, ಏನ್ ಬೇಕೋ ಎಲ್ಲ ಪವರ್ ಬರ್ತದೆ. ನಾ ಹೇಳದ್ನಲ್ಲ, ಒಂದೊಂದ್ ಶರೀರ ನಾವು ದಾಟ್ಕೊಂಡ್ ಬಂದಾಗ ಯಾವಾಗ ನಾವ್ ಆ ನಿರ್ವಾಣಮಯ ಶರೀರಕ್ಕೆ ಹೋಗ್ತೀವೋ ಅದು ಏನಿಲ್ಲ, ಬ್ಲಾಂಕ್. ಅದು ಹೆಂಗ್ ಸಹಸ್ರಾರ ಸ್ಥಿತಿ ಅಂತೀವೋ ಆ ಸ್ಥಿತಿಗೆ ಹೋದಾಗ ನಾವ್ ಮುಗೀತು. ಪರಮಾತ್ಮನ್ ಸ್ಥಿತಿಗೆ ಹೋದವ್ರು ಮಾತ್ರ ಅಲ್ಲಿ ಹೋಗಕ್ ಸಾಧ್ಯ. ಹಂಗಿದ್ದಾಗ ಏನ್ ಮಾಡ್ಬೇಕು ಮೇಡಮ್ ಅಂದ್ರೆ, ಹೆಚ್ಚೆಚ್ಚು ಧ್ಯಾನ ಮಾಡ್ಬೇಕು, ಹೆಚ್ಚೆಚ್ಚು ಸೇವಾ ಮಾಡ್ಬೇಕು. ಧ್ಯಾನದಲ್ಲಿ ನಮ್ಮ ಪ್ರತಿಯೊಂದು ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿರೋ ಬ್ಲಾಕೇಜಸ್ ಕಸನ ಕ್ಲೀನ್ ಮಾಡ್ಕೊಬೇಕು. ಇದು ನಾನ್ ಹೇಳೋದು ಈ ಜನ್ಮದಿಂದ ಆ ತಾಯಿ ಕೊಟ್ಟಿದ್ದಂತ ನಾನ್ ಹೇಳ್ತಿಲ್ಲ. ಫಸ್ಟ್ ತಾಯಿ ಬೀಜ ಹಾಕ್ತಾಳ, ಬರ್ತಾ ಬರ್ತಾ ಫ್ರೆಂಡ್ಸು, ಎನ್ವಿರಾನ್ಮೆಂಟು, ಫ್ಯಾಮಿಲಿ ಮೆಂಬರ್ಸು, ಇನ್ನ 50% ನಾನು
ಗತ ಜನ್ಮದಿಂದ ತಗೊಂಡ್ ಬಂದಿರಂತ ಬ್ಲಾಕ್ ಇರ್ತಾವ. ಹೆಂಗಂದ್ರೆ ಈಗ ನಮಗ್ ಸಿಟ್ಟು ಬಂದಾಗ ನೋಡ್ರಿ, ಕಲ್ಲ ಏನ್ ಸಿಕ್ತದ ತಗೊಂಡ್ ಎತ್ತಿ ಒಸ್ದ್ ಬಿಡ್ತೀವಿ. ಅದ್ ನಮಗೆ ಪರಿಜ್ಞಾನನೇ ಇರಲ್ಲ, ಆ ಟೈಮಲ್ಲಿ ಕಾನ್ಶಿಯಸ್ ಇರಲ್ಲ. ಎಸ್ತ್ ಮೇಲೆ ಮಾಡಿದ್ಮೇಲೆ ಅವೇರ್ನೆಸ್ ಬಂದಾಗ ನಾನ್ ಅಷ್ಟ್ ದೊಡ್ಡ ತಗೊಂಡು ನಾನು ನಾನು ಅಷ್ಟ್ ಕೋಪ ಮಾಡ್ಕಣ್ಣ ಅಂತೀವಿ. ಇದೇ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು. ಆ ಕೋಪ ಅನ್ನೋದು, ಆ ನೆಗೆಟಿವಿಟಿ ಬಂದಾಗ ನಮ್ ಕಾನ್ಶಿಯಸ್ ಮೈಂಡ್ ಬ್ಲಾಂಕ್ ಆಗ್ಬಿಡ್ತತೆ. ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿರೋ ಪವರ್ ಇಂದ ನಾವು ಒಡೆಯೋದು, ಏನ್ ತಗೊಂಡು ಎಸೆಯೋದು ಎಲ್ಲ ಮಾಡ್ತೀವಿ. ಈವನ್ ನನ್ನ ಆರೋಗ್ಯ ದೇಹಕ್ಕೆ ಇಷ್ಟೊಂದು ರೋಗ ಬರ್ತಿದೆ ಅಂದ್ರೆ ಅದಕ್ಕೊಂದು ಪವರ್ ಬೇಕಲ್ಲ, ಅದು ಸಹ ಸಬ್ ಕಾನ್ಶಿಯಸ್ ಮೈಂಡ್. ಇದಕ್ಕೆ ಮನೋದೈಹಿಕ ರೋಗ ಅಂತ ಹೇಳ್ತೀವಿ. ಯಾವ್ದು ನಮಗೆ ಫಿಸಿಕಲ್ ಬಾಡಿಯಲ್ಲಿ ಡೈರೆಕ್ಟ್ ರೋಗಗಳು ಬರಕ್ ಸಾಧ್ಯನೇ ಇಲ್ಲ. ಈ ಫಿಸಿಕಲ್ ಬಾಡಿಯಲ್ಲಿ ಬರೋದಕ್ಕೆ ಮಿನಿಮಮ್ 3 to 6 months ಬೇಕಂತೆ. ಅಂದ್ರೆ ನಮ್ಮ ಮನೋಮಯ ಶರೀರದಲ್ಲೇ ಬ್ಲಾಕ್ಸ್ ಗಳು ಜಾಸ್ತಿ ಆದಾಗ ಅದು ಪರಿಣಾಮ ನಮ್ ಫಿಸಿಕಲ್ ಬಾಡಿಯಲ್ಲಿ ಬೀಳ್ತತೆ. ಅದಕ್ಕೆ ಹೇಳೋದು ಮನ್ಸು ಶಾಂತಗೊಳಿಸಿ. ಈಗ ಎಷ್ಟೊಂದು ಡಾಕ್ಟರ್ಸ್ ಆಗ್ಲಿ, ಸೈಂಟಿಸ್ಟ್ ಆಗ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ ಹೇಳ್ತಿದಾರ, ಮೆಡಿಸನ್ ಗಿಂತ ಫಸ್ಟ್ ಮೆಡಿಟೇಷನ್ ಮಾಡ್ರಿ ಅಂತಿದಾರ ಅವ್ರು. ಯಾಕಂದ್ರೆ ಇಲ್ಲಿ ನೀವು ಶಾಂತವಾಗಿಲ್ಲ ಅಂದ್ರೆ ನನಗೆ ಭೌತಿಕವಾಗಿ ಎಷ್ಟೇ ಮಾತ್ರೆ ಕೊಟ್ರೆ ನಿಮ್ ಭೌತಿಕ ಶರೀರಕ್ಕೆ ವಿನಃ ಅಲ್ಲಿ ಮೆಂಟಲ್ ಬಾಡಿ ಏನು ಕ್ಲೆನ್ಸ್ ಆಗ್ತಿಲ್ಲ ಅಂದ್ರೆ ಏನ್ ಮಾಡ್ತಿರ್ ತಗೊಂಡು. ಅಂದ್ರೆ ಅವ್ರು ಟೈಮ್ ಬೀಯಿಂಗ್ ಎಲ್ಲ ಕಡಿಮೆ ಮಾಡ್ತಿದಾರ. ಇವತ್ ಶುಗರು, BP, ಕ್ಯಾನ್ಸರ್ ಬರಕ್ ಕಾರಣ ನನ್ನ ಆಲೋಚನೆ ಮಾಡುವ ರೀತಿ. ಯಾಕಂದ್ರೆ ಈ ಪ್ರಪಂಚದಲ್ಲಿ 2 ತರ ಜನ ಇರ್ತಾರಂತೆ. ಆಲೋಚನೆ ಮಾಡೋರು ಬೇರೆ, ಆಲೋಚನೆಗಳು ತಾವಾಗೆ ಬರ್ತಿರೋ ಬೇರೆ. ಆಲೋಚಿಸೋರೆ ಗ್ರೇಟ್ ಅಂತ ನಾನು ಹೇಳಲ್ಲ. ಅಂದ್ರೆ ನಮಗ್ ಧ್ಯಾನ ಮಾಡಿದ್ಮೇಲೆ ಆ ಪವರ್ ಬರ್ತೈತಿ. ಏನೇ ಒಂದ್ ಕೆಲ್ಸ ಮಾಡಿದ್ರು ಇದು ಮಾಡ್ಬೇಕಾ ಮಾಡ್ಬಾರ್ದ, ನನ್ನ ಆಲೋಚನೆಗಳಲ್ಲಿ ಮಾತುಗಳಲ್ಲಿ ಫಿಲ್ಟರ್ ಸ್ಟಾರ್ಟ್ ಆಗ್ತತೆ. ಮೆಡಿಟೇಷನ್ ಅಂದ್ರೆ ಏನಲ್ಲ, ನಮ್ಮಲ್ಲಿ ಒಂದ್ ಫಿಲ್ಟರ್ನ ಕ್ರಿಯೇಟ್ ಮಾಡ್ತೈತಿ. ಏನ್ ಮಾತಾಡ್ಬೇಕು, ಏನ್ ಮಾತಾಡ್ಬಾರ್ದು, ಏನ್ ಆಲೋಚಿಸ್ಬೇಕು, ಏನ್ ಆಲೋಚನೆ ಮಾಡ್ಬಾರ್ದು. ಮತ್ತೆ ನನ್ನಲ್ಲಿರೋ ಸೂಪರ್ ಪವರ್ ಜೊತೆ ಕಮ್ಯುನಿಕೇಟ್ ಮಾಡಂತ ಒಂದು ಅತ್ಯದ್ಭುತವಾದ ದಾರಿನೇ ಧ್ಯಾನ. ಅದಕ್ಕೆ ನೀವು ಕನೆಕ್ಟ್ ಆಗ್ಬಿಟ್ರೆ ನಿಮ್ಮನ್ನ ಹಿಡಿಯಕ್ ಯಾರಿಂದನೂ ಸಾಧ್ಯ ಇಲ್ಲ. ಇದಕ್ಕೆ ನಾವ್ ಹೇಳೋದು ಹೈಯರ್ ಪವರ್, ಹೈಯರ್ ಮೈಂಡ್ ಅಂತೀವಿ, ಸೂಪರ್ ಪವರ್ ಅಂತ ಹೇಳ್ತೀವಿ. ಇದು ಎಲ್ಲರಲ್ಲೂ ಇರ್ತತೆ. ಆತ್ಮಶಕ್ತಿ ಅಂದ್ರೆ ಏನು? ಆತ್ಮ ಅಂದ್ರೆ ಏನು? ಪರಮಾತ್ಮನ ಒಂದು ಅಣುಕು. ಈ ಶಕ್ತಿ ಮುಂದೆ ನೀವ್ ಇನ್ನೇನ್ ಕಂಪೇರ್ ಮಾಡಕ್ ಆಗ್ತತೆ? ಪರಮಾತ್ಮನ ಒಂದು ಅಣುಕು ಅಂದ್ರೆ ನಾವು ದೇವ್ರೇ ಅಲ್ವಾ? ಮತ್ತೆ ನಾವ್ಯಾಕ್ ದೇವ್ರಾಗ್ತಿಲ್ಲ? ನನ್ನೆಲ್ಲೋಯ್ತ ಪವರ್ ಎಲ್ಲ ಎಲ್ಲೋಯ್ತು ಅಂದ್ರೆ ಇದೇ ಈ ಲೇಯರ್ ಬೀಳ್ತಾ ಇದೆ. ನನ್ ಪವರ್ ಮೇಲೆ ಸಣ್ಣೋರ್ ಇದ್ದಾಗಿಂದ, ಅಮ್ಮನ್ ಗರ್ಭದಲ್ಲಿ ಇದ್ದಾಗಿಂದ, ಮತ್ತೆ ನಾನ್ ಗತ ಜನ್ಮದಿಂದ ಏನೇನ್ ತಗೊಂಬಂದಿದೀನೋ ಅವೆಲ್ಲ ಲೇಯರ್ ಹಾಕಿ 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 ನನ್ ಪವರ್ ಅನ್ನೋದು ಬೆಂಕಿ ಮುಚ್ಚಿದಾಗ, ಅದು ಬೂದಿ ಮುಚ್ಚಿದ ಕೆಂಡ ಅಂತೀವಲ್ಲ, ಹಂಗಾಗ್ಬಿಟ್ಟಿದೆ. ಈ ಧ್ಯಾನ ಅನ್ನೋದು ಏನ್ ಮಾಡ್ತಿದೆ ಅಂದ್ರೆ ಆ ವಿಶ್ವ ಪ್ರಾಣಶಕ್ತಿ ಧ್ಯಾನ ಕುತ್ಕೊಂಡ ಕಾಸ್ಮಿಕ್ ಎನರ್ಜಿ ಆ ಬೂದಿನೆಲ್ಲ ಕ್ಲೀನ್ ಮಾಡ್ತಾ ಬಂದಾಗ ನಮ್ ಪವರ್ ಅನ್ನೋದು ಕೆಂಡದ ತರ ಅವೇಕನಿಂಗ್ ಆಗ್ತತಿ. ಈ ಬೆಂಕಿ ಮುಂದೆ ನೀವ್ ಇನ್ಯಾದನ್ನ ಕಂಪೇರ್ ಮಾಡಕ್ ಆಗ್ತತಿ ಹೇಳ್ರಿ? ಇದಕ್ಕೆ ಕೃಷ್ಣ ಚೈತನ್ಯ ಸ್ಥಿತಿ ಅಂತ ಹೇಳ್ತೀವಿ. ಆತ್ಮ ಅನ್ನೋದು ಈ ಸ್ಥಿತಿಯಲ್ಲಿ ಇರ್ತದಂತೆ. ನಾವು ನೆಗೆಟಿವ್ ಪಂಜರದಲ್ಲಿ ಅದನ್ನ ಮುಚ್ಚಿ ಇಟ್ಬಿಟ್ಟಿರ್ತೀವಂತೆ. ಅದ್ರದ್ದು ಏನು ಎನರ್ಜಿನೇ ಇಲ್ಲ. ನಾವ್ ಅನ್ಕೊಂತಿದೀವಿ ಆತ್ಮ ಸ್ವರೂಪಿಗಳು, ಆದ್ರೆ ನಿನ್ ಪವರ್ ಎಲ್ಲೋಯ್ತು? ಭಗವಂತ ಅಂದ್ರೆ ಬ್ರಹ್ಮಾನಂದ ಸ್ಥಿತಿಯಲ್ಲಿ ಇರೋಂತ ನೀವೆಲ್ಲಿದ್ದೀರಿ? 99% ನಾವೆಲ್ಲ ದುಃಖದಲ್ಲೇ ಇದೀವಿ. ಇದೇ ಒಂದ್ ಜೀವನನ ನರಕ ಅಂತ ಸ್ಟ್ರಗಲ್ ಮಾಡ್ಕೊಂಡಿದೀವಿ. ಯಾಕೆ ಅಂದ್ರೆ ಆ ಪವರ್ ನಾನು ಅನ್ನೋ ಕಾನ್ಫಿಡೆಂಟ್ ಹೋಗ್ಬಿಟ್ಟಿದೆ. ಈ ನೆಗೆಟಿವಿಟಿಯಿಂದ ನಂತನ ನಾವ್ ಮರ್ತು ಬಿಟ್ಟಿದೀವಿ. ಪತ್ರಿ ಸರ್ ಅಂತ ಒಬ್ಬ ಯುಗದಲ್ಲಿ ಒಬ್ಬ ಮಹಾಪುರುಷ ಬಂದು ಧ್ಯಾನ ಆನಾಪಾನಸತಿ ಒಂದು ಈಸಿ ವೇ ಇಂದ ಹೇಳ್ಕೊಟ್ಟು ನಮ್ಮಲ್ಲಿರೋ ಶಕ್ತಿನ ಅವೇಕನಿಂಗ್ ಮಾಡ್ತಿದ್ದಾರೆ. ಪ್ರತಿಯೊಬ್ರು ನಾವು ದೇವ್ರು ಅಂತ ಪ್ರೂವ್ ಮಾಡಿ ತೋರಿಸ್ತಿದ್ದಾರೆ ಇವತ್ ಪತ್ರಿ ಸರ್. ಅದಕ್ಕೆ ಸರ್ ಅವ್ರ ಸ್ಪೀಚ್ ಅಲ್ಲಿ ವಿ ಆರ್ ಆಲ್ ಗಾಡ್ಸ್, ವಿ ಆರ್ ಆಲ್ ಮಾಸ್ಟರ್ಸ್, ವಿ ಆರ್ ಆಲ್ ಫ್ರೆಂಡ್ಸ್ ಅಂದಾರ. ಯಾವಾಗ ನೀನೇ ದೇವ್ರಂತ ನಂಬ್ತೀಯೋ ಎದುರಿಗಿರೋ ಫೋಟೋಕ್ ಎದುರಿಗಿರೋ ಮೂರ್ತಿಗೆ ಯಾಕೆ ಮಾಡ್ತೀಯ? ಯಾಕಂದ್ರೆ ಆ ಗರ್ಭಗುಡಿಯಲ್ಲಿ ಒಂದ್ ಕಲ್ ಮೂರ್ತಿನ ತಂದಿಟ್ಟು ಅಲ್ಲಿ ನಾವೇ ಅಲ್ವಾ ಸ್ವಾಮಿಯರೆಲ್ಲ ಸೇರಿ ಪ್ರಾಣ ಪ್ರತಿಷ್ಠೆ ಮಾಡಿದಾಗ ಅದು ದೇವ್ರಾಗುತ್ತೆ. ಅಲ್ಲಿ ತನಕ ಖಾಲಿ ಮೂರ್ತಿ ತಾನೆ. ಅಂದ್ರೆ ಕಲ್ಲಿನ ಮೂರ್ತಿಗೆ ಎನರ್ಜಿ ಕೊಡ, ಪವರ್ ಕೊಡೋ ಶಕ್ತಿ ನಿನ್ನಲ್ಲಿ ಐತೆ ಅಂದ್ರೆ ನಿನ್ನಲ್ಲಿರೋ ಆತ್ಮ ಕೊಡಂತ ಎನರ್ಜಿ ನಿನ್ನಲ್ಲಿ ಇಲ್ವಾ? ಅದನ್ನೇ ನೀನ್ ಮಾಡ್ಕೊಂಡಾಗ ನೀನ್ ಎದುರುಗಡೆ ಇರೋರು ಕಾಲ್ ಮುಗಿಯೋದು ಬೇಡ, ಫೋಟೋ ಮುಗಿಯೋದು ಬೇಡ. ಯಾಕಂದ್ರೆ ನಿನ್ ರಿಫ್ಲೆಕ್ಷನ್ನೇ ಅದು ನನಗ್ ಧ್ಯಾನದಲ್ಲಿ ಯಾವಾಗ ಗೊತ್ತಾಗುತ್ತೋ ನಾನು ಅಲ್ಲಿ ಮುಗಿಯಕ್ ಹೋಗಲ್ಲ. ಇವತ್ತು ಧ್ಯಾನದಲ್ಲಿ ಕುಂತ ಪ್ರತಿಯೊಬ್ಬರಿಗೂ ಅನುಭವಗಳಾಗ್ತಿದೆ. ಒಬ್ರಿಗೆ ಮಾಸ್ಟರ್ ಕಾಣ್ತಾರೆ, ಒಬ್ರಿಗೆ ದೇವ್ರು ಕಾಣಿಸ್ತಾರೆ. ಯಾಕೆ ಅಂದ್ರೆ ಅದ್ ನನ್ನ ಆತ್ಮದ ರಿಫ್ಲೆಕ್ಷನ್. ಅದು ರಿಯಾಲಿಟಿ ಅಂದ್ರೆ ಏನ್ ಕೃಷ್ಣ ರಾಮ
ಎಲ್ಲಾರನ್ನು ನಾವ್ ಹೊರಗ್ ಹುಡುಕ್ತಿದ್ವು, ಅದು ನಾನೇ ಅಂತ ಗೊತ್ತಾದಾಗ ಅದು ನನ್ ಧ್ಯಾನದಲ್ಲಿ ಗೊತ್ತಾಗ್ತಿದೆ. ಇದೇ ನನ್ನ ಹೈಯರ್ ಮೈಂಡ್. ಇದಕ್ ನಾವ್ ಕನೆಕ್ಟ್ ಆಗ್ಬೇಕು. ಯಾಕೆ ಆಗ್ತಿಲ್ಲ ಅಂದ್ರೆ ಇಲ್ಲಿ ಇಷ್ಟು ಕಸ ತುಂಬ್ಕೊಂಡ್ ಕೂತಿದೀವಲ್ಲ, ಭಯ, ಕೋಪ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಏನೇನ್ ಬೇಕೋ ಇವೆಲ್ಲ. ಇದು ಇದೊಂದ್ ಕ್ಲಾಸ್ ಇದೆ. ಇದು ನಾನು ನೆಕ್ಸ್ಟ್ ಪಾರ್ಟ್ 2 ಅಂತ ಮಾಡ್ತೀನಿ. ಇವತ್ತು ಈ ಬ್ಲಾಕ್ಸ್ ಇಟ್ಕೊಳ್ಳೋದ್ರಿಂದ ನಾವು ನಮ್ ಹೈಯರ್ ಮೈಂಡ್ ಕನೆಕ್ಟ್ ಆಗಕ್ ಆಗ್ತಿಲ್ಲ. ಹಂಗಾಗಿ ನಾವೆಲ್ಲರೂ ಬರೀ 5% ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದ್ರೆ 95% ಸಬ್ ಕಾನ್ಶಿಯಸ್ ಮೈಂಡ್ ಅಂದ್ರೆ ನೆಗೆಟಿವ್ ಅಲ್ಲಿ ಇದೀವಿ. ಇದು ಹೆಂಗ್ ಮೇಡಮ್ ಗೊತ್ತಾಗ್ತೈತೆ ಅಂದ್ರೆ, ಈಗ ಒಂದು ಟೈಟಾನಿಕ್ ಶಿಪ್ ನೋಡಿದಿರಲ್ವಾ, ಅದು ನಮಗ್ ಮೇಲಷ್ಟೇ ಕಾಣಿಸ್ತೈತೆ, ಕೆಳಗಡೆ ಎಂತದ್ದು ಡ್ಯಾಮೇಜ್ ಆಗಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಹಂಗೆ ನಾವು 5% ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೀವಿ, 95% ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಪವರ್ಫುಲ್, ಅದ್ರಲ್ಲಿ ನೆಗೆಟಿವಿಟಿ ತುಂಬ್ಕೊಂಡಿದೀವಿ. ಇದೆಲ್ಲ ಕ್ಲೀನ್ ಮಾಡ್ಕೊಂಡಾಗ ಅವಾಗ ನಮ್ ಮೆಂಟಲ್ ಬಾಡಿ ಅನ್ನೋದು ಈ 7 ಲೇಯರ್ ಒಂದಾದಾಗ ಇದು ಅನಂತ ಅದ್ಭುತ. ಇದೇ ಒಂದು ಸೂಪರ್ ಪವರ್, ಇದೇ ನಮ್ಮ ಸೈಕಿಕ್ ಪವರ್. ಇದನ್ನ ನಾವ್ ಮೀರ್ಸಕ್ ಯಾರಿಂದನೂ ಸಾಧ್ಯ ಇಲ್ಲ. ಇದನ್ನ ಹೆಂಗ್ ಮಾಡ್ಬೇಕು ಅಂದ್ರೆ, ಪ್ರತಿಯೊಂದ್ ಸೆಕೆಂಡ್ ನಾವು ಜಾಗೃತ ಅವಸ್ಥೆಯಲ್ಲಿ ಇರೋದನ್ನ ಕಲಿಬೇಕು. ನಾವ್ 5% ಕಾನ್ಶಿಯಸ್ ಅಲ್ಲಿ ಇದೀವಿ, 95% ನಾವು ಅನ್ಕಾನ್ಶಿಯಸ್ಲಿ ಇದೀವಿ ಅಂದ್ರೆ ಇದು 5% ನಾವ್ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಸರ್ ಹೇಳೋದು, ನೀನ್ ಬರೀ 1 hour ಧ್ಯಾನ ಮಾಡೋದಲ್ಲ, ಉಳ್ದಿತ್ತು 23 hours ನೀನ್ ಅದೇ ಸ್ಥಿತಿಯಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊ ಅಂತ ಹೇಳ್ತಾರೆ. ಅಂದ್ರೆ ನೀವ್ 23 ಗಂಟೆನು ಕಣ್ ಮುಚ್ಕೊಂಡ್ ಕುತ್ಕೊಳ್ರಿ ಅಂತ ಹೇಳಲ್ಲ ಸರ್. ನೀನ್ 1 hour ಧ್ಯಾನ ಮಾಡಿದೀಯೋ 23 hours ಆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದೆಯಾ, ಅದನ್ನ ಆಲೋಚನೆ ಮಾಡ್ಬೇಕು. ನಾವ್ ಎಷ್ಟ್ ಜನ ಇರ್ತೀವಿ ಹೇಳ್ರಿ, ಬರೀ ನಮ್ ಫಿಸಿಕಲ್ ಬಾಡಿ ಇದೆ, ನಮ್ ಮನ್ಸ್ ಯಾವ್ದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇಲ್ಲ. ಇದ್ರೆ ಪಾಸ್ಟ್ ಇರುತ್ತೆ, ಇಲ್ಲ ಫ್ಯೂಚರ್ ಇರುತ್ತೆ. ಹಂಗಾಗಿ ನಮಗ್ ದಿನಾಲು ಒಂದು 80-90% ಇಷ್ಟು ಆಲೋಚನೆಗಳು ಬರ್ತಾ ಇದೆ ಅಂದ್ರೆ ಅದಕ್ ಕಾರಣ ಅವೆಲ್ಲ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇಲ್ಲದಕ್ಕೆ. ಬರೀ ಪಾಸ್ಟ್ ಅಲ್ಲಿ ಇರ್ತೈತೆ, ಇಲ್ಲ ಬರ ಫ್ಯೂಚರ್ ಇಲ್ಲಿ ಭಯ ಇರ್ತೈತೆ. ಯಾವಾಗ ಇವೆರಡು ಮೀರ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ತಿರೋ, ಇದು ನಮ್ ಹೈಯರ್ ಸೋಲಿಗ್, ಹೈಯರ್ ವರ್ಲ್ಡ್, ಹೈಯರ್ ಮೈಂಡ್ ಕನೆಕ್ಟ್ ಆಗಕ ಸಾಧ್ಯ. ಅಲ್ಲಿ ತನಕ ನಾವ್ ಯಾರು ಹೋಗಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಇದಕ್ ಹೆಂಗ ಮೇಡಮ್ ಅಂದ್ರೆ, ಜಾಸ್ತಿ ನಾವು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ಬೇಕು ಅಂದ್ರೆ ಹೆಚ್ಚಿಗೆ ನಾವು ನಿಸ್ವಾರ್ಥ ಸೇವೆ ಮಾಡ್ಬೇಕು, ಧ್ಯಾನ ಮಾಡ್ಬೇಕು. ನಾವು ಕಾನ್ಶಿಯಸ್ ಅಲ್ಲಿ ಇರ್ಬೇಕಂದ್ರೆ ಯಾವಾಗ್ಲೂ ನಮ್ ಬ್ರೀತ್ ಅಬ್ಸರ್ವ್ ಮಾಡ್ತಾ ಇರ್ಬೇಕು. ಮತ್ತೆ ಅವೇಕನಿಂಗ್ ಆಗಿರ್ಬೇಕು. ಅಂದ್ರೆ ಎಲ್ಲರಿಗೂ ಸಹಜ, ಇದು ಹೇಳ್ದಷ್ಟು ಸುಲಭ ಅಲ್ಲೇ ಅಲ್ಲ. ಯಾಕಂದ್ರೆ ನಾವು ಚಿಕ್ಕಂದಿನಿಂದ ಇದು ರೂಢಿ ಮಾಡ್ಕೊಂಡ್ ಬಂದಿದೀವಿ. ಚೆನ್ನಾಗ್ ಬಲ್ತ್ ಬಿಟ್ಟಿದ್ದನ್ನ ಈಗ ಮತ್ತೆ ನಾನು ಆ ಸ್ಥಿತಿಗೆ ತರ್ಬೇಕು ಅಂದ್ರೆ ಒಂದು ಸಾಧನೆ ಮೂಲಕ ಮಾತ್ರ ಸಾಧ್ಯ. ಅಂದ್ರೆ ನೀವ್ ಯಾವ್ದೇ ಕೆಲ್ಸ ಮಾಡ್ತೀರಿ, ನಿಮ್ಮ ಶರೀರ ಎಲ್ಲಿದೆಯೋ ನಿಮ್ಮ ಮನ್ಸಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅದಿಲ್ಲ ಅಂದ್ರೆ ತಕ್ಷಣ ತಂದ್ ಬಿಡ್ತಾ ಇರಿ. ಇದೇ ಅವೇಕನಿಂಗ್ ಸ್ಟೇಜ್ ಅಂತ ಹೇಳೋದು. ಇದರಲ್ಲಿ ಬಹಳ ಜನ ಕಡಿಮೆ, 99% ಇರ್ತಿಲ್ಲ, ಓನ್ಲಿ 1%. ಅದ್ರಲ್ಲಿ ಅವ್ರು 5% ಇಂದ ಕಾನ್ಶಿಯಸ್ ಇಂದ 15%, 20% ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತಿದಾರಂತೆ. ಯಾರು ಅಂದ್ರೆ ಸೈಂಟಿಸ್ಟ್, ಯೋಗಿಗಳು, ಸಾಧಕರು, ಲೈಕ್ ಗಾಂಧೀಜಿ, ಮೋದಿಜಿ, ಗುರುಗಳು, ಇವರು ಹಿಟ್ಲರ್, ಅವನು ಸಹ ಅವನು ಕಾನ್ಶಿಯಸ್ ಲೆವೆಲ್ 15% ಇತ್ತಂತೆ. ಅಂದ್ರೆ 15-20% ನಮ್ಗಿಂತ ಜಾಸ್ತಿ ಇತ್ತಂತೆ. ಆದ್ರೆ ಅದನ್ನ ಅವನು ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸ್ಲಿಲ್ಲ. ಅವನು ಒಂದ್ ಕೆಟ್ಟ ದಾರಿಗೆ ತಗೊಂಡೋದ, ಹಂಗಾಗಿ ವೇಸ್ಟ್ ಆಯ್ತು. ಯಾವ್ದೇ ನಮ್ಮಲ್ಲಿ ಸಿದ್ಧಿಗಳು ಬರ್ತಿದೆ ಅಂದ್ರೆ, ಸೂಪರ್ ಪವರ್ಸ್ ಬರ್ತಿದೆ ಅಂದ್ರೆ ಅದನ್ನ ನಾವ್ ಯಾವ ತರ ಯೂಸ್ ಮಾಡ್ಕೊಂತಿದೀವಿ ಅನ್ನೋದು ಬಹಳ ಮುಖ್ಯ. ಅದು ಸ್ಪೆಷಲಿ ನಮ್ಮ ಆಧ್ಯಾತ್ಮಿಕತೆಯಲ್ಲಿ ಎಲ್ಲರಿಗೂ, ಅದೇ ಹೇಳದ್ನಲ್ಲಿ, ಇಲ್ಲಿ ಕ್ಲಿಯರ್ ಆದಂಗ ನಾವು ಡೈರೆಕ್ಟ್ ಹೈಯರ್ ಮೈಂಡ್ ಕನೆಕ್ಟ್ ಆದಾಗ ಎಲ್ಲರಿಗೂ ಪವರ್ಸ್ ಅವೇಕನಿಂಗ್ ಆಗ್ತಾವಂತೆ. ಕೆಲವೊಬ್ರು ಏನ್ ಮಾಡ್ಬಿಡ್ತಾರ, ಅದ್ರಲ್ಲಿ ಸ್ಟ್ರಕ್ ಆಗ್ಬಿಡ್ತಾರ, ಅದನ್ನೇ ಅವ್ರು ಡ್ರಾಬ್ಯಾಕ್ ಮಾಡ್ತಾ ಅಲ್ಲೇ ಕುಂತು ಬಿಡ್ತಾರ. ಅವಾಗ ಅವ್ರು ಇನ್ನ ಮುಂದೆ ಹೋಗಕ್ ಆಗ್ತಿಲ್ಲ, ಅಂದ್ರೆ ಅವ್ರ ಗ್ರೋತ್ ಇನ್ನ ಆಗಕ್ ಆಗ್ತಿಲ್ಲ. ಅದಕ್ಕೆ ಏನೇ ನಮಗ್ ಸಿದ್ಧಿ ಆದ್ರೂ ಆಗ್ಲಿಲ್ಲ ಅಂದ್ರೂ ನಾವು ಕಡಿಮೆ ಅಂತೂ ಅಲ್ಲ, ಸಾಧನೆ ಮಾಡ್ತಾ ಇರ್ಬೇಕು, ಇನ್ನ ಮುನ್ನುಗ್ತಾ ಇರ್ಬೇಕು. ಇವತ್ ನನಗ್ 6 ಸೆನ್ಸ್ ಇರ್ಬೋದು, ಯಾವ್ದೇ ನನಗ್ ಪವರ್ ಇದ್ರೆ ನಾನ್ ಅದನ್ನ ಅಂದ್ರೆ ಏನ್ ಮಾಡ್ತಿದೀನಿ, ಕ್ಯಾಶ್ ಬ್ಯಾಕ್ ಮಾಡ್ಕೊಂತಿದೀನಿ. ಅಂದ್ರೆ ಕುಂದ್ರಿಸಿ ಅವ್ರ ಫ್ಯೂಚರ್ ಹೇಳೋದು, ಕುಂದ್ರಿಸಿ ಇವ್ರಿಗೆ ಹೇಳೋದು, ಅದು ನಿನಗ್ ನೆಸೆಸಿಟಿ ಇಲ್ಲ. ಅವ್ರವ್ರ ಕನ್ಮಾನುಸಾರ ಅವ್ರು ನೋಡ್ಕೊಂತಾರ ಮಾಡ್ತಾರ. ನೀವ್ಯಾರು? ಹಂಗಿದ್ರೆ ನಮ್ ಪತ್ರಿ ಸರ್ಗಿರಂತ ಪವರ್ ಯಾರಿಗೂ ಇಲ್ಲ. ಬಟ್ ಸರ್ ಯಾವತ್ತಾದ್ರೂ ಅವ್ರಲ್ಲಿ ಆ ಪವರ್ಸ್ ಇದೆ ಅಂತ ತೋರ್ಸ್ಕೊಂಡಿದ್ದಿದ್ಯಾ? ಅವ್ರು ಏನಾದ್ರೂ ಅದ್ ಡ್ರಾಬ್ಯಾಕ್ ಮಾಡ್ಕೊಂಡ್ರ? ಸರ್ ಕೊನೆವರೆಗೂ ಗೊತ್ತಿಲ್ದಂಗಿದ್ರು, ಅವ್ರಿಗೆ ಎಲ್ಲಾ ಪವರ್ಸ್ ಇತ್ತು. ಅವ್ರಿಗೆ ಆಸ್ಟ್ರಲ್ ಟ್ರಾವೆಲಿಂಗ್ ತಗೊಳ್ರಿ, ಥರ್ಡ್ ಐ ವಿಷನ್ ತಗೊಳ್ರಿ, ಅವ್ರಿಗೆ 6 ಸೆನ್ಸ್ ತಗೊಳ್ರಿ, ಎಲ್ಲಾ ಇತ್ತು. ಈಗ ನನ್ ಮುಖ ನೋಡಿ ಅವ್ರು ನನ್ ಹಣೆ ಬರ ಹೇಳ್ತಿದ್ರು.
ನನ್ ಸ್ಕ್ಯಾನ್ ಮಾಡ್ಬಿಡ್ತಿದ್ರು ವಿತಿನ್ ಸೆಕೆಂಡ್ ಅಲ್ಲಿ, ಆ ಪವರ್ ಇತ್ತು. ಬಟ್ ಸರ್ ಎಲ್ಲೂ ಅದಿದೆ ಅಂತ ಬಿಟ್ಕೊಡ್ತಿದ್ದಿಲ್ಲ, ನಾರ್ಮಲ್ ಮನುಷ್ಯನ್ ತರ ಇರ್ತಿದ್ದು. ಅದು ಸಾಧಕರು ಅಂದ್ರೆ. ಇವತ್ ನಾವ್ ಹೆಂಗಾಗ್ಬಿಟ್ಟಿವ ಅಂದ್ರೆ, ನನಗೆ ಇವತ್ ಥರ್ಡ್ ಐ ಆಯ್ತಾ, ಆಸ್ಟ್ರಲ್ ನಾ ಗ್ರೇಟ್ ಮಾಸ್ಟರ್, ಗ್ರೇಟ್ ಪಿರಮಿಡ್ ಮಾಸ್ಟರ್, ಸೀನಿಯರ್ ನಾವೇ ಟೈಟಲ್ ಕೊಟ್ಕೊಂಡು ನಾವೇ ನಮಗೆ ಇರ್ತೀವಿ. ಅದು ತಪ್ಪದು. ನನ್ನಲ್ಲಿ ಸೋಲ್ ಗ್ರೋತ್ ಸ್ಟ್ರಕ್ ಆಗ್ಬಿಟ್ಟಿದೆ ನಂದು. ನಾನು ಇನ್ನ ಗ್ರೋತ್ ಆಗ್ಬೇಕು ಅಂದ್ರೆ ಇವನ್ನೆಲ್ಲ ಮೀರಿ ಹೊರಗ್ ಬರ್ಬೇಕು. ನನ್ನ ಹೈಯರ್ ಪವರ್ ನನ್ನಲ್ಲಿ ಜಾಸ್ತಿ ಆಗ್ತಿದೆ ಅಂದ್ರೆ ಅದು ನನ್ನ ಆತ್ಮ ಉನ್ನತಿಗೋಸ್ಕರ, ಲೋಕ ಕಲ್ಯಾಣಕ್ಕೋಸ್ಕರ, ಪತ್ರಿ ಸರ್ ಸಂಕಲ್ಪಕ್ಕೆ ಉಪಯೋಗ ಆಗ್ಲಿ ಅನ್ಕೋಬೇಕೇ ವಿನಃ ನಾನ್ ಇದನ್ ಕ್ಯಾಶ್ ಬ್ಯಾಕ್ ಮಾಡ್ಕಂತಿದ್ದೀನಿ ಅಂದ್ರೆ ಯು ಆರ್ ನಾಟ್ ಎ ಮೆಡಿಟೇಟರ್, ಯು ಆರ್ ನಾಟ್ ಎ ಸ್ಪಿರಿಚುಯಾಲಿಟಿ. ಬಿಕಾಸ್ ಆಧ್ಯಾತ್ಮಿಕತೆ ಅಂದ್ರೇನೆ ನಿರ್ಗುಣ ಸ್ಥಿತಿ, ನಿರ್ಭಾವ ಸ್ಥಿತಿ, ನಿರ್ವಿಕಾರ ಸ್ಥಿತಿ. ಎಲ್ಲಾನು ಮೀರಿ ಹೊರಗ್ ಬಂದಾಗ ಮಾತ್ರ ನಾನ್ ರಿಯಲ್ ಮೆಡಿಟೇಟರ್ ಆಗಕ್ ಸಾಧ್ಯ. ಹಂಗಂತ ನೀವು ಸನ್ಯಾಸಿ ಆಗ್ರಿ ಅಂತ ನಾನು ಹೇಳ್ತಿಲ್ಲ. ಸಂಸಾರದಲ್ಲಿ ಇದ್ಕೊಂಡು ನನ್ ರೋಲ್ಸ್ ನ ನಿಭಾಯಿಸ್ಕೊಂಡು ಈ ತರ ಟಚ್ ಮೀ ನಾಟ್ ಲೈಕ್ ಕಮಲ್ ಹೂವಿನ ಮೇಲೆ ಒಂದು ಹನಿ ಬಿದ್ರೆ ಹೆಂಗ ಆ ಹನಿ ಅಂಟ್ಕೊಳೋದಿಲ್ಲ, ಮತ್ ಜಾರಿ ಹೋಗ್ಬಿಡ್ತೈತೆ, ಅಲ್ಲಿ ಎಲೆನೂ ಹಸಿ ಆಗಿರಲ್ಲ. ಅಂದ್ರೆ ನಾವ್ ಎಲ್ಲೇ ಇದ್ರು ನಮ್ತನ ನಾವ್ ಬಿಟ್ಕೊಡ್ಬಾರ್ದು, ಯಾವ್ದಕ್ಕೂ ಅಂಟ್ಕೋಬಾರ್ದು. ಆ ತರ ಇರೋದನ್ನ ನಾವ್ ಕಲಿಬೇಕು. ಪ್ರತಿಯೊಂದನ್ನು ಸಾಕ್ಷಿಭೂತ ಸ್ಥಿತಿಯಲ್ಲಿ ನೋಡ್ತಾ ಹೋಗ್ಬೇಕು. ಅಯ್ಯೋ ಇವ್ರಿಗೆ ಹಿಂಗಾಯ್ತಾ, ಅಯ್ಯೋ ನಮ್ಮ ಅಮ್ಮಗ್ ಹಿಂಗಾಯ್ತಾ, ನನ್ ಗಂಡಗೆ ಯಾಕೆ ಅವ್ರು ಹೌದು ಆಯ್ತು ಅಂದ್ರೆ ಅವ್ರೆಲ್ಲ ಅವ್ರವ್ರ ಆತ್ಮ ಪ್ರಣಾಳಿಕೆನ ಅವ್ರು ಬರ್ಕೊಂಡ್ ಬಂದ್ಬಿಟ್ಟಿದಾರೆ ಅವ್ರ ಕರ್ಮಾನುಸಾರ. ನೀನ್ ಯಾರು ಜಡ್ಜ್ ಮಾಡೋದಕ್ಕೆ? ಪತ್ರಿ ಸರ್ ಅವ್ರ 18 ಪ್ರಿನ್ಸಿಪಲ್ ಅಲ್ಲ ಅದೇ ಹೇಳಿದ, ನೋ ಕಂಪ್ಲೇಂಟ್ಸ್ ನೋ ಜಡ್ಜ್ಮೆಂಟ್ ಅಂತ. ನೀನ್ಯಾರು ಜಡ್ಜ್ ಮಾಡೋದಕ್ಕೆ, ನೀನ್ಯಾರು ಕಂಪ್ಲೇಂಟ್ ಮಾಡೋದು? ಅವ್ರವ್ರ ಕರ್ಮಾನುಸಾರ ಅವ್ರ ಬಂದಾರ. ಧ್ಯಾನ ಹೇಳ್ಕೊಡು, ಹೊರಗ್ ಬರೋ ರೀತಿ ಹೇಳ್ಕೊಡು. ಅದು ಬಿಟ್ಟು ನಾವ್ ಎಮೋಷನ್ ಕರ್ಮ ನಾವ್ ಅಟ್ರಾಕ್ಟ್ ಮಾಡ್ಕೊಂತಿದೀವಿ. ಮೈಂಡ್ ಅಲ್ಲಿ ಇಟ್ಕೊಂಡಿದೀವೋ, ಏನ್ ನಾವ್ ಅನ್ಕಾನ್ಶಿಯಸ್ಲಿ ಇದೀವೋ, ಈ ಅನ್ಕಾನ್ಶಿಯಸ್ ನಾವ್ ವರ್ಡೇ ಬರ್ಬಾರ್ದು. ಅಂದ್ರೆ ನಮ್ಮ 7 ಲೇಯರ್ಸ್ ನಮ್ಮ ಅಧೀನದಾಗ ಬಂದಾಗ ನಾವು ಸೂಪರ್ ಪವರ್ ಆಗ್ತೀವಿ. ಈಗ ಮೆಂಟಲ್ ಬಾಡಿಯಲ್ಲಿ ಏನಾಗ್ತಿದೆ, ನಮ್ಗೆ 7 ಲೇಯರ್ ನಮ್ಮ ಅಧೀನದಲ್ಲಿ ಇಲ್ಲ. ಹಾಗಾಗಿ ನಮ್ ಅದ್ರ ಅಧೀನದಲ್ಲಿ ಇದ್ದಿದ್ದಕ್ಕೆ ಅವ್ ಹೆಂಗ್ ಹೇಳ್ತಾವ ಹಂಗ್ ಕೇಳ್ತಿದೀವಿ. ಈ ಕೋಪ ಬಂದ್ರೆ ಅದ್ ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ. ಅಡಿಕ್ಷನ್ ಮೇಡಮ್ ತುಂಬಾ ಸ್ಟ್ರಕ್ ಆಗ್ತಾ ಇದೆ. ಅವ್ರು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ, ಮತ್ತೆ ಜಾಯಿನ್ ಆಗ್ತಾರೆ ಮಾಸ್ಟರ್ಸ್. 1 ಸೆಕೆಂಡ್. ಓಕೆ ಮಾಸ್ಟರ್, ಸ್ವಲ್ಪ ಅವ್ರ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಅವ್ರು ಜಾಯಿನ್ ಆಗ್ತಾರೆ. ಮತ್ತೆ ನಾವ್ ಅಷ್ಟೊತ್ತಿಗೆಲ್ಲ ಮೆಡಿಟೇಷನ್ ಸ್ಟಾರ್ಟ್ ಮಾಡ್ಬಿಡೋಣ. ಆಲ್ರೆಡಿ 6-7 ಆಗಿರೋದ್ರಿಂದ ಅವ್ರು ಜಾಯಿನ್ ಆಗಿ ನೆಕ್ಸ್ಟ್ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಕನೆಕ್ಟ್ ಆಗ್ತಾ ಧ್ಯಾನ ಮಾಡಿಸ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಈಗ ನಾವೆಲ್ಲ ಧ್ಯಾನಕ್ಕೆ ಕೂತ್ಕೊಂಡ್ಬಿಡೋಣ. ಹೊಸಬ್ರು ಯಾರು ಇದ್ರೆ ಸ್ಪೆಕ್ಸ್ ಹಾಕೊಂಡಿದ್ರೆ ಸ್ಪೆಕ್ಸ್ ಅನ್ನು ತೆಗ್ದಿಟ್ಬಿಡಿ. ಕೈಗಳು ಬೆರಳೊಳಗ್ ಬೆರಳು ಹಾಕೊಳ್ಳಿ, ಕಾಲ್ಗಳು ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕೂತ್ಕೊಳ್ಳಿ ಮಾಸ್ಟರ್ಸ್. ನಾವು ಮಾಡ್ತಿರೋದು ಆನಾಪಾನಸತಿ ಧ್ಯಾನ. ಆನ ಅಂತಂದ್ರೆ ಇನ್ ಬ್ರೆತ್, ಅಪಾನ ಅಂತಂದ್ರೆ ಔಟ್ ಬ್ರೆತ್. ಸೊ ಸತಿ ಅಂತಂದ್ರೆ ನಾವು ನಮ್ಮ ಸಹಜವಾದ ಉಸಿರಾಟವನ್ನ ಗಮನಿಸ್ಕೊಳ್ತಾ ಧ್ಯಾನ ಮಾಡ್ತಾ ಇರೋಣ ಮಾಸ್ಟರ್ಸ್. ಯಾರು ಕಣ್ಣುಗಳನ್ನ ಬಿಡಬೇಡಿ. ಸುಂದರವಾದ ಸಂಗೀತದೊಂದಿಗೆ ನಾವು ಧ್ಯಾನವನ್ನ ಮಾಡೋಣ ಮಾಸ್ಟರ್ಸ್. ದೇಹದಲ್ಲಿ ಯಾವುದೇ ರೀತಿ ಬಿಗಿತ ಬೇಡ ಮಾಸ್ಟರ್ಸ್. ತುಂಬಾ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಆಲೋಚನೆಗಳು ಬಂದಲ್ಲಿ ನಿಮ್ಮ ಸಹಜವಾದ ಉಸಿರಾಟದ ಕಡೆ ಗಮನ ಕೊಡಿ ಮಾಸ್ಟರ್ಸ್. Just relax your body, relax your mind. ಇಲ್ಲಿನ ನಾವೆಲ್ಲರೂ ಧ್ಯಾನದಲ್ಲಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಜೊತೆಗೆ ನಾವು ಕನೆಕ್ಟ್ ಆಗೋಣ. ನಾವು ಧ್ಯಾನದಲ್ಲಿ ಕೂತ ತಕ್ಷಣ ಆ ವಿಶ್ವ ಪ್ರಾಣ ಶಕ್ತಿ ನಮ್ಮ ಬ್ರಹ್ಮರಂಧ್ರದ ಮೂಲಕ ನಮ್ಮ ದೇಹದ ಒಳಗಡೆ ಪ್ರವೇಶಿಸುತ್ತಾ ಇದೆ. ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳಲ್ಲಿಯೂ, ಪ್ರತಿಯೊಂದು ಕಣಕಣಗಳಲ್ಲಿಯೂ ಸಹ ಆ ಪಾಸಿಟಿವ್ ಎನರ್ಜಿನ ತುಂಬ್ತಾ ಇದೆ. ಈ ಒಂದು ಕಾಸ್ಮಿಕ್ ಎನರ್ಜಿ ಈ ದಿನ ನಮ್ಮ ಮೆಂಟಲ್ ಬಾಡಿಯಲ್ಲಿ ಇರುವಂತ
ಲೋವರ್ ಮೈಂಡ್ ಅಲ್ಲಿರುವಂತ ಪ್ರತಿಯೊಂದು ಬ್ಲಾಕೇಜಸ್ ನ, ಪ್ರತಿಯೊಂದು ನೆಗೆಟಿವಿಟಿನ ಅದು ರಿಲೀಸ್ ಮಾಡ್ತಾ ಇದೆ. ನಾವೇನು 5% ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದ್ವೋ, 90% ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದ್ವೋ, ಈ ದಿನ ನಮ್ ಕಾನ್ಶಿಯಸ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಇದು ಜಾಸ್ತಿ ಆದಾಗ ಮಾತ್ರ ನಾವು ನಮ್ಮ ಸೂಪರ್ ಪವರ್ ಜೊತೆಗೆ, ನಮ್ಮ ಸೈಕಿಕ್ ಪವರ್ ಜೊತೆಗೆ, ನಮ್ಮ ಹೈಯರ್ ಮೈಂಡ್ ಜೊತೆ ಕನೆಕ್ಟ್ ಆಗಕ್ ಸಾಧ್ಯ. ಹಾಗಾಗಿ ಈ ದಿನ ನಾವು ಧ್ಯಾನದಲ್ಲಿ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುವಂತ ಪ್ರತಿಯೊಂದು ಬ್ಲಾಕ್ ನ ಕ್ಲಿಯರ್ ಮಾಡ್ತಾ ಇದೀವಿ, ರಿಲೀಸ್ ಮಾಡ್ತಾ ಇದೀವಿ. ನಾವೆಲ್ಲರೂ ಈ ದಿನ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಸಂಪೂರ್ಣವಾಗಿ ಕ್ಲಿಯರ್ ಆಗ್ಬಿಟ್ಟಿದೆ, ಅಲ್ಲಿರೋ ಬ್ಲಾಕ್ ಎಲ್ಲ ರಿಲೀಸ್ ಆಗ್ಬಿಟ್ಟಿದೆ ಅಂತ ತಿಳ್ಕೊಂಡು, ಅದು ಏನ್ ನಿಮಗೆ ಇಷ್ಟು ದಿನ ಭಾರ ಅನ್ನಿಸ್ತಿತ್ತೋ ಆ ಭಾರನೆಲ್ಲ ನಾವು ಉಸಿರು ಬಿಡೋದ್ರ ಮೂಲಕ ರಿಲೀಸ್ ಮಾಡ್ಬಿಡೋಣ. 3 times ರಿಲೀಸ್ ಆಗಿದೆ, ರಿಲೀಸ್ ಆಗಿದೆ, ರಿಲೀಸ್ ಆಗಿದೆ ಅನ್ಕೊಳ್ಳಿ. ಈಗ ನಿಮ್ಮ ಒಳಗೆ ನಡೆಯುತ್ತಿರುವ ಆ ಸ್ಥಿತಿಯನ್ನ ನಾವೆಲ್ಲರೂ ಈ ದಿನ ಸಾಕ್ಷಿ ಸ್ಥಿತಿಯಲ್ಲಿ ನೋಡೋಣ, ವಿಟ್ನೆಸ್ ರೂಪದಲ್ಲಿ. ಯಾವುದೇ ಲಾಜಿಕ್ ಮೈಂಡ್ ಬೇಡ, ಡೌಟ್ ಬೇಡ. ಈಗ ನಿಮ್ಮ ಮೆಂಟಲ್ ಬಾಡಿ ಸಂಪೂರ್ಣವಾಗಿ ಅಲ್ಲಿರೋ ಬ್ಲಾಕೇಜಸ್ ಎಲ್ಲ ರಿಲೀಸ್ ಆಗಿ ತುಂಬಾ ಕ್ಲೀನ್ ಆಗ್ಬಿಟ್ಟಿದೆ, ಕ್ರಿಸ್ಟಲ್ ಕ್ಲಿಯರ್ ತರ. ಆಗ ನಮ್ಮಲ್ಲಿ ಹೈಯರ್ ಮೈಂಡ್, ಕಾನ್ಶಿಯಸ್ ಮೈಂಡ್, ಲೋವರ್ ಮೈಂಡ್ ಅನ್ನೋದು ಇಲ್ಲೇ ಇಲ್ಲ. ಒಂದೇ ಒಂದು ಸೂಪರ್ ಪವರ್, ಸೂಪರ್ ಮೈಂಡ್ ಅನ್ನೋದು ಅವೇಕನಿಂಗ್ ಆಗಿದೆ. ನಾವೆಲ್ಲರೂ ನಮ್ಮೊಳಗಡೆ ಇರುವ ಆ ಆತ್ಮದ ಶಕ್ತಿ, ಸೈಕಿಕ್ ಪವರ್ ಜೊತೆಗೆ ನಾವೆಲ್ಲರೂ ಕನೆಕ್ಟ್ ಆಗ್ಬಿಟ್ಟಿದೀವಿ. ಆ ಪವರ್ನ ನಾವೆಲ್ಲರೂ ಈ ದಿನ ಧ್ಯಾನದಲ್ಲಿ ಅವೇಕನಿಂಗ್ ಮಾಡ್ಕೊಂತಿದೀವಿ ಅಂತ ಅನ್ಕೊಳ್ಳೋಣ.
ಆ ವಿಶ್ವ ಪ್ರಾಣ ಶಕ್ತಿ ಎನರ್ಜಿನ ನಾವು ಸಂಪೂರ್ಣವಾಗಿ ತಗೊಂತಾ ಇದ್ದೀವಿ. ಹೈ ಎನರ್ಜೀಸು ನಮ್ಮ ಒಂದು ಟ್ರಾನ್ಸ್ಫಾರ್ಮೇಶನ್ಗೆ, ನಮ್ಮ ಒಂದು ಆತ್ಮ ಉನ್ನತಿಗೆ, ಅಲ್ಲಿರುವಂತ ಎಲ್ಲಾ ನೆಗೆಟಿವಿಟಿನ ರಿಲೀಸ್ ಮಾಡೋದಕ್ಕೆ ಉಪಯೋಗ ಆಗ್ತಿದೆ ಅಂತ ಅನ್ಕೊಂಡು ನಾವು ಧ್ಯಾನ ಮಾಡೋಣ. ಆ ವಿಶ್ವ ಪ್ರಾಣಮಯ ಶಕ್ತಿಯಿಂದ ನಮ್ ಕಾಸ್ಮಿಕ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿರುವಂತ ಪ್ರತಿಯೊಂದು ನೆಗೆಟಿವ್ ಥಾಟ್ಸ್ ಎಲ್ಲ ರಿಲೀಸ್ ಆಗ್ಬಿಟ್ಟಿದೆ ಅಂತ ಅನ್ಕೊಂಡ್ ಧ್ಯಾನ ಮಾಡೋಣ. Be with your breath, masters. Don't open your eyes.
ಈ ಧ್ಯಾನದಲ್ಲಿ ನಾವು ಸಂಪೂರ್ಣವಾಗಿ ನಮ್ಮ ಹೈಯರ್ ಮೈಂಡ್ ಜೊತೆ ಕನೆಕ್ಟ್ ಆಗ್ತಾ ಇದೀವಿ ಅಂತ ಅನ್ಕೊಂಡು ಧ್ಯಾನ ಮಾಡೋಣ. ಯಾವಾಗ ನಿಮ್ ಎನರ್ಜೀಸ್ ಎಲ್ಲ ಅಲ್ಲಿ ಕನೆಕ್ಟ್ ಆಗ್ತಿದೆ ಅಂದಾಗ ನಾವ್ ಆಟೋಮೆಟಿಕ್ಲಿ ಇಲ್ಲಿ ಕ್ಲಿಯರ್ ಆಗ್ತಿದೆ ಅಂತ ಅರ್ಥ. ನಮ್ಮಲ್ಲಿರೋ ಒಂದು ಸೂಪರ್ ಪವರ್, ಆತ್ಮದ ಶಕ್ತಿ ಜಾಗೃತಿ ಆಗಿದೆ ಅನ್ಕೊಂಡೆ ಧ್ಯಾನ ಮಾಡೋಣ.
Last 5 minutes, masters. Don't open your eyes. Be with your breath. ಯಾವಾಗ ನಾವು ಹೈಯರ್ ಮನ್ ಜೊತೆ ಕನೆಕ್ಟ್ ಆಗಿದೀವೋ ಅವಾಗ ನಮ್ಮಲ್ಲಿರೋ ಸೂಪರ್ ಪವರ್ ಎಲ್ಲ ಹೊರಗ್ ಬರ್ತಾ ಇದೆ. ನಮ್ಮ ಮೂಲ ಅಸ್ತಿತ್ವದೊಂದಿಗೆ ನಾವು ಕನೆಕ್ಟ್ ಆದಾಗ, ಅನುಸಂಧಾನಗೊಂಡಾಗ ನಮ್ ರಿಯಾಲಿಟಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದು ಯಾವುದೇ ಆಗಿರ್ಬೋದು. ಈ ಧ್ಯಾನನ ಇದೇ ತರ ಕಂಟಿನ್ಯೂಸ್ ಆಗಿ ನಾವು 21 days ಮಾಡಿದಾಗ ಅದ್ಭುತವಾದ ಅನುಭವ ನಾವು ಪಡಿಬಹುದು.
Last 1 minute, masters. Be with your breath. Last 30 seconds. ಮಾಸ್ಟರ್ಸ್, ಎಲ್ಲರೂ ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ, ಪ್ರಕೃತಿ ಮಾತೆಗೆ, ಸೀತಾಮಾತೆಗೆ, ಹಾಗೆ ಧ್ಯಾನಕ್ಕೆ ಸಹಕರಿಸಿದ ನಿಮ್ಮ ಈ ಭೌತಿಕ ದೇಹಕ್ಕೆ, ಹಾಗೆ ಇವತ್ತು ಅದ್ಭುತವಾದ ಆ ಜ್ಞಾನವನ್ನು ನಮಗೆಲ್ಲರಿಗೂ ನೀಡಿದ ಶುಭಾ ಮೇಡಮ್ಗೆ ಎಲ್ಲರೂ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನ ಕಣ್ಗಳ ಮೇಲಿಟ್ಕೊಳ್ಳಿ ಮಾಸ್ಟರ್ಸ್. 5, 4, 3, 2, 1, 0. ಹಗುರವಾಗಿ ಕಣ್ಣುಗಳನ್ನ ಬಿಡುತ್ತಾ ನಿಮ್ಮ ಎರಡೂ ಕೈಗಳನ್ನ ಒಂದು ಸುಂದರವಾದ ಮುಗುಳ್ನಗೆಯೊಂದಿಗೆ ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ಈ ಜ್ಞಾನವನ್ನು ನೀಡಿದ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಹಾಗೂ ನಿಮ್ಮೆಲ್ಲರ ಸುಂದರವಾದ ಧ್ಯಾನಕ್ಕೆ ಚಪ್ಪಾಳೆಗಳ ಮೂಲಕ ಅಭಿನಂದನೆ ಸಲ್ಲಿಸೋಣ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಶುಭಾ ಮೇಡಮ್ ಆಗ್ಲೇ ನಿಮ್ದು ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಕನ್ಕ್ಲೂಡ್ ಮಾಡ್ತೀರಾ? ಸಾರಿ ಮೇಡಮ್, ಅದು ನೆಟ್ ಇಶ್ಯೂ ಆಗಿ ಅದೇ ಡಿಸ್ಕನೆಕ್ಟ್ ಆಯ್ತು. ಅದೇ ನಾನು ಇದನ್ನ ಪಾರ್ಟ್ 1 ಅಂತ ಮಾಡಿ ನಾನು ಫ್ರೈಡೆ ಮತ್ತೆ ತಗೊಂತೀನಿ. ಅವಾಗ ನಾನು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಮ್ಮ ನೆಗೆಟಿವ್ ಕ್ಯಾರೆಕ್ಟರ್ಸ್, ನೆಗೆಟಿವ್ ಥಾಟ್ಸ್ ಎಲ್ಲಿಂದ ಬಂತು, ಹೇಗ್ ಬಂತು, ಅದು ಯಾವ್ದ್ರಿಂದ ನಾವು ಪ್ರಭಾವಿತ ಆದ್ವಿ ಅನ್ನೋದು ಹೇಳಿ ನಾನು ಫ್ರೈಡೆ ಕಂಪ್ಲೀಟ್ ಮಾಡ್ತೀನಿ. ಅವತ್ತು ನಾವು ಕ್ವಶನ್ ಆನ್ಸರ್ಸ್ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಅವತ್ತು ತಗೊಳ್ಳೋಣ. ಓಕೆ ಮಾಸ್ಟರ್ಸ್. ಸೊ ಏನ್ ಥ್ಯಾಂಕ್ ಯು ಮೇಡಮ್. ಸೊ ಮಾಸ್ಟರ್ಸ್, ನಿಮ್ಗೆ ಏನಾದ್ರು ಡೌಟ್ ಇವತ್ತಿನ ಕ್ಲಾಸಿಂದ ಇತ್ತು ಅಂದ್ರೆ ಬರ್ದಿಟ್ಕೊಳ್ಳಿ, ಯಾಕಂದ್ರೆ ನಾಡಿದ್ ಕಂಪ್ಲೀಟ್ ಆದಾಗ ನಿಮ್ಗೆ ಇನ್ನೂ ಒಂದು ಕ್ಲಾರಿಟಿ ಬರುತ್ತೆ. ಏನ್ ಡೌಟ್ಸ್ ಇದ್ರು ಆವತ್ತು ಕೇಳ್ಬೋದು. ಸೊ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ವೇದಿಕೆಗೆ ಬಂದು ನಿಮ್ಮ ಅದ್ಭುತವಾದ ಜ್ಞಾನವನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು. ಇಂತ ಅದ್ಭುತವಾದ ಅವಕಾಶ ಕೊಟ್ಟಿದ್ದೀರಲ್ಲ, ನಿಮಗೆ ಇಷ್ಟೋ ತನಕ ಕೂತ್ ಕೇಳಿದ ಎಲ್ಲಾ ಧ್ಯಾನಿಗಳಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನು ತಿಳಿಸ್ತೀನಿ. ಮತ್ತೆ ಫ್ರೈಡೆ ನಾವು ಮತ್ತೆ ಭೇಟಿ ಆಗೋಣ. ಓಕೆ? ಎಸ್ ಮಾಸ್ಟರ್ಸ್, ತಪ್ಪಿಸ್ಬೇಡಿ ಮಾಸ್ಟರ್ಸ್. ಇವತ್ತು ಬಂದವರೆಲ್ಲ ಫ್ರೈಡೆ ಬನ್ನಿ, ಅವಾಗ ಒಂದು ಕಂಟಿನ್ಯೂಟಿ ಸಿಗುತ್ತೆ ನಿಮಗೆ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಲೆಟ್ ಅಸ್ ಎಂಡ್ ದ ಸೆಷನ್.